ನಾನು ಯಾರನ್ನು ನಂಬಿ ಅಂತ ಹೇಳಲ್ಲ, ಯಾರನ್ನು ನಾನು ಇದು ಮಾಡ್ತೀನಿ ನೀವು ಇದು ಮಾಡಿ ಅಂತ ಹೇಳ ಒಪ್ಪಲ್ಲ. ಕೇಳ್ಕೊಂಡು ಬಂದವರಿಗೆ ಒಂದು ಭರವಸೆ ಕೊಡಬಲ್ಲೆ, ತಾಯಿಯನ್ನು ನಂಬಿ ಒಳ್ಳೇದಾಗ್ತೈತಿ. ಒಮ್ಮೆ ನಿಮ್ಗೆ ಒಳ್ಳೇದಾಗಲಿಲ್ಲ ಅಂತಂದ್ರೆ ನೀವು ಕೂಗಿದ್ದೆ ಸಾಲ ಅಂತ ಹೇಳ್ತಾರೆ. ನೀವು ನಮ್ಮ ಸಿಂಗದೂರು ರಾಮಾಯಣಕ್ಕೆ ಚೆನ್ನಾಗಿ ಗೊತ್ತಿಲ್ಲ ಈ ವಿಚಾರ. ಪದೇ ಪದೇ ಹೇಳ್ತಾರೆ. ನಿನಗೂ ಮನೆಗಳು ಬಂದಿರಲ್ಲ, ಅವರು ಕಿಪ್ಪಳಿ ಮೊದಲು ಸಿಂಗಂದೂರು ಎರಡನೇದು ಅಂತ ಹೇಳ್ತಾರೆ. ಅದ್ಮೇಲೆ ಕಿಪ್ಪಳಿ ಹೋಗಿ ಕೈ ಹಾಕ್ಬೇಕಾದ್ರೆ ಹಾಗೆಲ್ಲ ಕೈ ಹೋಗ್ಬೇಡಿ, ಬಾಕಿ ಕಡೆ ಕೈ ಹಾಕ್ಬೇಡಿ, ಮಂಚನ ತಕ್ಕೊಬಿಡ್ತೀನಿ ಅಂತ ಹೇಳ್ತಾರೆ. ಈಗ ಸಿಂಗಂದೂರು ರಾಮಾಯಣದನ್ನೇ ಹೇಳ್ತಾರೆ. ಕಿಪ್ಪಳಿಗೆ ಪರ್ಯಾಯವಾದ ಮತ್ತೊಂದು ಶಕ್ತಿಯನ್ನು ನಾನು ಇಲ್ಲಿವರೆಗೂ ಇದು ಮಾಡೋಕ್ಕಾಗಲೇ ಇಲ್ಲ. ನನಗೆ ಸಿಕ್ಕಿಲ್ಲ ಅದರಲ್ಲಿ. ಎಲ್ಲ ಕಡೆಗೂ ತಿರುಗಾಟ ಮಾಡಿದ್ದೀನಿ, ಎಲ್ಲ ಕಡೆಗೂ ಪ್ರಯತ್ನ ಪಟ್ಟಿದ್ದೀನಿ, ಎಲ್ಲ ಇದು ಮಾಡಿ. ಹಾಯ್, ಎಲ್ರಿಗೂ ನಮಸ್ಕಾರ. RR ಮಲ್ನಾಡ್ ಬ್ಲಾಗ್ಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ವೆಲ್ಕಮ್ ಟು RR ಮಲ್ನಾಡ್. ಇವತ್ತು ನಾನು ಮಾಡ್ತಕ್ಕಂತಹ ವಿಡಿಯೋ ಏನಿದೆ ಅದು ತುಂಬ ವಿಶೇಷವಾದ ವಿಡಿಯೋ ಮತ್ತು ನನಗೆ ಹೆಮ್ಮೆ ಕೊಡುವಂತಹ ವಿಷಯ. ಯಾಕಂದರೆ ಮಲೆನಾಡು ಅಂದರೆ ಎಲ್ರಿಗೂ ಸಾಮಾನ್ಯವಾಗಿ ನೆನಪಿಗೆ ಅಥವಾ ಆಲೋಚನೆಗೆ ಬರುವಂಥದ್ದು ನಮ್ಮ ಮಲೆನಾಡಿನ ಸಿಗಂದೂರು ದೇವಸ್ಥಾನ. ಹಾಗೆ ಈಗ ಪ್ರಚಲಿತ ಪಡಿತಾ ಇರುವಂಥದ್ದು ಒಡಂಬೈಲಿನ ಶ್ರೀ ಪದ್ಮಾವತಿ ದೇವಸ್ಥಾನ. ತುಂಬ ಚಮತ್ಕಾರಗಳನ್ನು ಸೃಷ್ಟಿ ಮಾಡಿ ಅನೇಕ ಭಕ್ತರನ್ನು ತನ್ನಲ್ಲಿ ಸೆಳೆದಿರುವಂತಹ ಈ ಎರಡು ಪ್ರಸಿದ್ಧವಾದ ದೇವಸ್ಥಾನಗಳು ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಆದರೆ ಇನ್ನೊಂದು ಪವಿತ್ರವಾದ ವಿಶೇಷವಾದ ದೇವಿ ಇದೆ. ಸೊ ನನಗೆ ಈಕೆ ಬಗ್ಗೆ ಹೇಳಬೇಕು ಅಂದರೆ ಹೆಮ್ಮೆ ಅನಿಸುತ್ತೆ, ನನಗೆ ಕುತೂಹಲ ಕೂಡ. ಇಲ್ಲಿವರೆಗೂ ಹೊರ ಪ್ರಪಂಚಕ್ಕೆ ತಾನು ಗುರುತಿಸ್ಕೊಳ್ಳದೆ ಇಲ್ಲಿನ ಗ್ರಾಮಸ್ಥರನ್ನ ಅತ್ಯಂತ ಚಮತ್ಕಾರ ರೀತಿಯಲ್ಲಿ ಕಾಪಾಡ್ಕೊತಾ ಬಂದಿದ್ದಾಳೆ. ಆ ಚಮತ್ಕಾರಗಳನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಆದರೆ ನನಗೇನು ಹೆಮ್ಮೆ ಆಗ್ತಾ ಇದೆ ಅಂದರೆ ನನ್ನ ಮೂಲಕ ಈಕೆ ಹೊರ ಪ್ರಪಂಚಕ್ಕೆ ಗುರುತಿಸ್ಕೊಳ್ತಾ ಇದ್ದಾಳೆ ಅನ್ನೋದೇ ನನಗೆ ಇವತ್ತು ಹೆಮ್ಮೆ ಕೊಡ್ತಕ್ಕಂತಹ. ಈ ಊರಿನ ಗ್ರಾಮಸ್ಥರು ಈ ತಾಯಿ ಮೇಲೆ ಇಟ್ಟಿರುವಂತಹ ನಂಬಿಕೆ, ಪ್ರೀತಿ, ವಿಶ್ವಾಸ ಎಂಥದ್ದು ಅಂತ ಅಂದರೆ ಮತ್ತೊಬ್ಬರಲ್ಲಿ ಆಶ್ಚರ್ಯನ ಉಂಟು ಮಾಡುತ್ತೆ. ಹಾಗೆ ಇನ್ನೊಬ್ಬರಲ್ಲಿ ಒಂದು ಪ್ರೀತಿಯ, ಭಕ್ತಿ ಮತ್ತೆ ಗೌರವನ ಉಂಟು ಮಾಡುವಂಥದ್ದು. ಒಂದು ವಿಶೇಷತೆ ಇದೆ ಇಲ್ಲಿ. ಏನಂತಂದ್ರೆ ನನಗೂ ಕೂಡ ಇದು ಬಹಳ ಆಶ್ಚರ್ಯ ಮತ್ತೆ ವಿಶೇಷ ಅನ್ನಿಸ್ತು. ಈ ಕಿಪ್ಪಡಿ ದೇವರಿಗೆ ಒಂದು 200 ವರ್ಷಗಳ ಇತಿಹಾಸ ಇದೆ. ಆದರೆ ನಮ್ಮ ಸಿಗಂದೂರು ತಾಯಿ ಮತ್ತು ಒಡಂಬೈಲಿನ ಶ್ರೀ ಪದ್ಮಾವತಿ ದೇವರೇನಿದೆ, ಅವರಿಬ್ಬರು ಈ ಮಲೆನಾಡಿನಲ್ಲಿನೇ ಉದ್ಭವ ಆದಂತಹ ದೇವರುಗಳು. ಯಾವಾಗ ಅವರ ಜಾಗ ಮುಳುಗಡೆ ಆಯಿತು ಅಂತಹ ಸಂದರ್ಭದಲ್ಲಿ ಇವರಿಬ್ಬರನ್ನ ಬೇರೆ ಜಾಗಕ್ಕೆ ತಂದು ಸ್ಥಳಾಂತರ ಮಾಡ್ತಾರೆ. ಬಟ್ ಈ ಕಿಪ್ಪಡಿಯ ಶ್ರೀ ದುರ್ಗಾ ಪರಮೇಶ್ವರಿ ದೇವಿ ಏನಿದೆ ಅದು ಈ ಒಂದು ಮಲೆನಾಡಿನ ಭಾಗದಲ್ಲಿ ಉದ್ಭವ ಆದಂತಹ ದೇವರಲ್ಲ. ಈಕೆಯ ಮೂಲ ಉದ್ಭವ ಸ್ಥಳ ಅಥವಾ ಮೂಲ ಜಾಗ ಬಂದು ಬಿದನೂರು ರಾಜಮನೆತನಕ್ಕೆ ಸೇರಿದಂತಹ ಒಂದು ದೇವರಾಗಿರ್ತಾಳೆ. ಯಾವಾಗ ಈ ಬಿದನೂರು ರಾಜಮನೆತನ ಅಳಿಸಿ ಹೋಗುತ್ತೆ ಅಂತ ಸಂದರ್ಭದಲ್ಲಿ ಈಕೆಗೆ ಪೂಜೆ ಸಲ್ತಾ ಇರೋದಿಲ್ಲ. ಈಗ ದೇವಸ್ಥಾನನ ಯಾರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಈ ಕಿಪ್ಪಡಿಯ ಮನೆತನಕ್ಕೆ ಸಂಬಂಧಪಟ್ಟಂಥವರಾಗಿರ್ತಕ್ಕಂತಹ ಶ್ರೀ ರೇಣುಕಪ್ಪ ಮತ್ತು ಗೌರಮ್ಮ, ಇವರು ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ಇವರಿಬ್ರು ಅಣ್ಣ ತಂಗಿ, ಒಂದೇ ತಾಯಿಯ ಮಕ್ಕಳು. ಇವತ್ತಿಗೂ ಇವರಿಗೆ ಮದುವೆನೇ ಆಗಿಲ್ಲ, ಬ್ರಹ್ಮಚರ್ಯನ ಪಾಲನೆ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಅಂದರೆ ದೇವಿ ಪ್ರತ್ಯಕ್ಷಳಾಗಿ ಅಥವಾ ದೇವಿ ಅವರಿಗೆ ಒಂದು ಆಜ್ಞೆನ ಮಾಡೋ ತನಕ ನಾವು ಮದುವೆ ಆಗಲ್ಲ ಅಂತ ಹೇಳಿಬಿಟ್ಟು ಇವರಿಬ್ರು ಮದುವೆ ಆಗದೆ ಹಾಗೆ ಉಳ್ಕೋತಾರೆ. ಅಂದರೆ ನೀವೇ ಯೋಚನೆ ಮಾಡಿ, ಇವತ್ತಿನ ದಿನಗಳಲ್ಲಿ ಮದುವೆ ಅನ್ನೋದು ಎಲ್ಲರೂ ಆಗಿರ್ತಾರೆ. ಪುರೋಹಿತರಾಗಲಿ ಬ್ರಾಹ್ಮಣರಾಗಲಿ ಎಲ್ಲ ಮದುವೆ ಆಗಿ ಆ ನಂತರ ಅವರು ಪೂಜಾ ಕಾರ್ಯದಲ್ಲಿ ಕೈಗೊಂಡಿರ್ತಾರೆ. ಆದರೆ ಇವರು ಆ ದೇವಿನ ಎಷ್ಟು ನಂಬ್ತಾರೆ, ಆ ಮಹಿಮೆನ ಎಷ್ಟು ನೋಡಿದ್ದಾರೆ ಅಂತ ಅಂದರೆ ದೇವಿ ಆಜ್ಞೆ ಕೊಡೋವರೆಗೂ ಈ ಕಿಪ್ಪಡಿ ಇವರ ಮನೆಯಿಂದ ಹೆಣ್ಣನ್ನು ತಗೊಂಡು ಹೋಗಲ್ಲ, ಹಾಗೆ ಹೆಣ್ಣನ್ನು ಕೊಡಲ್ಲ ಅಂತ ಹೇಳ್ತಾರಂತೆ. ಸೊ ಹಾಗಾಗಿ ಇವರು ದೇವಿ ಆಜ್ಞೆ ಆಗೋವರೆಗೂ ಮದುವೆ ಆಗಲ್ಲ ಅಂತ ಹೇಳಿ ಹಾಗೇನೆ ಉಳ್ಕೋತಾರೆ. ಇದಕ್ಕೆ ಒಂದು ಇತಿಹಾಸ ಇದೆ. ಈ ದೇವಿ ಹೇಗೆ ಇಲ್ಲಿಗೆ ಬಂದ್ಲು, ಕಿಪ್ಪಡಿಯ ಬಿದನೂರು ರಾಜಮನೆತನದಿಂದ ಇಲ್ಲಿಗೆ ಹೇಗೆ ಬಂದ್ಲು ಅಂತ ಅಂದರೆ 200 ವರ್ಷಗಳ ಹಿಂದೆ ಬಿದನೂರು ರಾಜಮನೆತನಕ್ಕೆ ಸೇರಿದಂತಹ ಈಕೆ ಯಾವಾಗ ಬಿದನೂರು ರಾಜಮನೆತನ ಅಳಿಸಿ ಹೋಯಿತು ಅಂತ ಸಂದರ್ಭದಲ್ಲಿ ಈಕೆಗೆ ಪೂಜೆ ಸಲ್ತಾ ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ಈ ಅಚಾನಕ್ ಆಗಿ ಬೇರೆ ಕೆಲಸದ ಮೇಲೆ ಈ ಕಿಪ್ಪಡಿ ಮನೆಯ ಅಂದರೆ ಈಗ ಪೂಜೆ ಸಲ್ಲಿಸ್ತಾ ಇದ್ದಾರಲ್ಲ ಈ ಮನೆಯವರು ಅಲ್ಲಿಗೆ ಹೋದ ಹಾಗೆ. ಸೊ ಅಂಥ ಸಂದರ್ಭದಲ್ಲಿ ಅಚಾನಕ್ ಆಗಿ ಇವರಿಗೆ ಈಕೆ ಸಿಗ್ತಾಳೆ. ಮನೆಗೆ ಬಂದು ನೋಡಿದಾಗ ಆಕೆಯ ವಿಗ್ರಹ ಇಲ್ಲಿಗೆ ಬಂದಿರುತ್ತೆ.
ಆವಾಗ ಅವರು ಗಾಬರಿ ಆಗ್ತಾರೆ, ಏನಿದು ಈ ದೇವಿ ವಿಗ್ರಹ ಹೆಂಗೆ ಇಲ್ಲಿಗೆ ಬಂತು ಅಂತ ಹೇಳಿ. ಆಗ ಆ ತಾಯಿ ಹೇಳ್ತಾಳಂತೆ, ನಾನು ಈ ಥರ ಬಿದನೂರು ರಾಜಮನೆತನಕ್ಕೆ ಸೇರಿದವಳು, ನನ್ನನ್ನು ಕಳಿಸ್ಬೇಡಿ, ನಾನು ಇಲ್ಲೇ ನೆಲೆ ಊರಬೇಕು ಅಂತ ಇದ್ದೀನಿ, ನನ್ನನ್ನು ಇಲ್ಲೇ ಇಟ್ಕೊಂಡು ನೀವು ಪೂಜೆ ಮಾಡಿ ಎಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳ್ತಾಳಂತೆ. ಸೊ ಆ ಸಂದರ್ಭದಲ್ಲಿ ಈ ಜಾಗಕ್ಕೆ ಬಂದು ಈ ತಾಯಿ ನೆಲೆಸೋ ಅಂಥದ್ದು. ಇನ್ನೊಂದು ವಿಶೇಷತೆ ಏನು ಅಂತ ಅಂದರೆ, ಈ ದುರ್ಗಾ ಪರಮೇಶ್ವರಿ ದೇವಿ ಏನಿದ್ದಾಳೆ ಈಕೆಗೆ ಪೂಜೆ ಮಾಡೋ ಅಂಥದ್ದು ಯೂಶಲಿ ಗೊತ್ತಿರೋ ಹಾಗೆ ಬ್ರಾಹ್ಮಣರು ಅಲ್ವಾ. ಆದರೆ ಇಲ್ಲಿ ಪೂಜೆ ಮಾಡ್ತಾ ಇರೋದು ಈಡಿಗ ಸಮಾಜದ ಒಬ್ಬ ವ್ಯಕ್ತಿ. ಹೌದು, ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಯಾಕೆ ಇವರು ಪೂಜೆ ಮಾಡ್ತಾ ಇದ್ದಾರೆ ಅಂತ ಅಂದರೆ, ಹಿಂದೆ ಈಕೆ ಇಲ್ಲಿಗೆ ಬಂದ ಮೇಲೆ ಈಕೆಗೆ ಪೂಜೆ ಮಾಡಬೇಕು ಅಂತ ಹೇಳಿಬಿಟ್ಟು ತುಂಬ ಜನ ಪ್ರಯತ್ನ ಪಡ್ತಾರೆ. ಪುರೋಹಿತರು, ಬ್ರಾಹ್ಮಣರು, ಲಿಂಗಾಯಿತರು, ಹಾಗೆ ಗುರುಗಳೆಲ್ಲ ಪೂಜೆ ಮಾಡಿದ್ರು ಆಕೆ ಯಾರಿಗೂ ಒಪ್ಕೊಳ್ಳೋದಿಲ್ಲ. ಸಾಮಾನ್ಯ 15 ದಿನಗಳ ಮೇಲೆ ಈಕೆಗೆ ಪೂಜೆ ಸಲ್ಲಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಬೇರೆ ಬೇರೆ ಥರದಲ್ಲಿ ಪ್ರಾಬ್ಲಮ್ಗಳೆಲ್ಲ ಕ್ರಿಯೇಟ್ ಆಗಿ ಅವರೆಲ್ಲ ಪೂಜೆನ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಬಿಟ್ಟು ಬಿಡ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಒಬ್ಬರನ್ನ ಈಕೆ ಆಯ್ಕೆ ಮಾಡ್ತಾಳೆ, ಅದೇ ಈಗ ಪೂಜೆ ಮಾಡ್ತಕ್ಕಂತಹ ರೇಣುಕಪ್ಪ ಅವರನ್ನ. ಸೊ ಹಾಗಾಗಿ ಈ ಗರ್ಭಗುಡಿ ಒಳಗಡೆ ಇವತ್ತಿಗೂ ರೇಣುಕಪ್ಪ ಅವರನ್ನ ಬಿಟ್ಟು ಬೇರೆ ಯಾವ ಪುರೋಹಿತರು, ಬ್ರಾಹ್ಮಣರು, ಗುರುಗಳು ಇವತ್ತಿಗೂ ಆ ಗರ್ಭಗುಡಿ ಒಳಗಡೆ ಕಾಲಿಡೋದಿಲ್ಲ. ಹಾಗಿದ್ರೆ ಇವರು ಬ್ರಹ್ಮಚರ್ಯ ಪಾಲನೆ ಮಾಡ್ತಾ ಇದ್ದಾರೆ. ಮುಂದೆ ಕತೆ ಏನು, ಮುಂದೆ ಪೂಜೆ ಮಾಡೋರು ಯಾರು ಅಂತ ಅಂದರೆ ಅದು ಕೂಡ ಗೊತ್ತಿಲ್ಲ. ಆ ದೇವಿಯ ಆಜ್ಞೆ ಏನಾಗುತ್ತೆ, ಸೊ ಅವಳು ಯಾರನ್ನ ತೋರಿಸ್ತಾಳೆ ಅವರು ಮಾತ್ರ ಈ ದೇವಿಗೆ ಪೂಜೆ ಮಾಡಬೇಕಂತೆ. ಅದನ್ನು ನೀವು ಅವ್ರ ಬಾಯಲ್ಲೇ ಕೇಳಬೇಕು. ಸೊ ಅವರೇ ಹೇಳಿದ್ದಾರೆ ಅವರ ಸ್ಟೋರಿಗಳನ್ನು. ಸೊ ಬಹಳ ವಿಚಿತ್ರ, ಹಾಗೆ ಶಕ್ತಿಯುತವಾದಂತಹ ದೇವಸ್ಥಾನ. ಹಾಗೆ ಒಂದು 2-3 ಪವಾಡಗಳು ಕೂಡ ನಡೆದಿದೆ. ನಾನು ಈ ದೇವಸ್ಥಾನನ ತೋರಿಸ್ತಾ ನಿಮಗೆ ಆ ಪವಾಡಗಳ ಬಗ್ಗೆ ವಿವರಣೆನ ಕೊಡ್ತೀನಿ. ಬಹಳ ಶಕ್ತಿಯುತವಾದಂತಹ ದೇವಸ್ಥಾನ, ನನಗೆ ನಿಜವಾಗ್ಲೂ ರೋಮಾಂಚನ ಆಗ್ತಾ ಇದೆ. ಆ ದೇವಸ್ಥಾನನ ನಿಮಗೆ ತೋರಿಸ್ತೀನಿ. ಅವರ ಅಣ್ಣ ತಂಗಿನ ಕೂಡ ನಾನು ನಿಮಗೆ ಪರಿಚಯ ಮಾಡಿಸ್ತೀನಿ. ನಿಜವಾಗ್ಲೂ ಈ ಅಣ್ಣ ತಂಗಿ ಹೇಗಿದ್ದಾರೆ ಅಂತಂದರೆ, ಜಗತ್ತಿನ ಒಂದು ಅದ್ಭುತನ ಸೃಷ್ಟಿ ಮಾಡಿದಂಥವ್ರು ಅಂತಾನೆ ಹೇಳ್ಬೋದು. ಯಾಕಂದರೆ ಈಗಿನ ಕಾಲದಲ್ಲಿ ಈ ವಯಸ್ಸಿನವರೆಗೂ ಅಣ್ಣ ತಂಗಿ ಒಟ್ಟಿಗೆ ಈ ಥರ ಅನ್ಯೋನ್ಯತೆಯಲ್ಲಿ ಇರೋದು ಇಲ್ಲಿ ಮಾತ್ರ ನಾನು ನೋಡಿರೋದು. ಒಬ್ಬರಿಗೆ ಒಬ್ಬರು ಆಶ್ರಯರಾಗಿ ಬ್ರಹ್ಮಚರ್ಯನ ಪಾಲನೆ ಮಾಡ್ತಾ ಆ ದೇವಿಗೋಸ್ಕರ ತಮ್ಮ ಜೀವನನ್ನೇ ಮುಡಿಪಾಗಿಟ್ಟಂಥವರು. ಬನ್ನಿ, ಆ ದೇವಸ್ಥಾನದ ಚಮತ್ಕಾರಗಳನ್ನು ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಆದರೆ ಒಂದು ನಾನು ನಿಮಗೆ ಹೇಳ್ತೀನಿ, ಯಾರೇ ಆಗಲಿ ಸಿಗಂದೂರಿಗೆ ಹೋಗಬೇಕಂದ್ರೆ ಒಮ್ಮೆ ಈ ದೇವಸ್ಥಾನಕ್ಕೆ ಬನ್ನಿ. ನಿಮ್ಮ ಕಷ್ಟ ನ್ಯಾಯಯುತವಾಗಿದ್ದು ನಿಮಗೆ ಯಾವ ದೇವಸ್ಥಾನಕ್ಕೂ ಹೋಗಿ ಪರಿಹಾರ ಸಿಕ್ತಿಲ್ಲ ಅಂದಾಗ ಈ ದೇವಿ ಮುಂದೆ ಕೂತ್ಕೊಂಡು ಜೋರಾಗಿ ಕೂಗಿ ಆಕೆನ ಕರೀರಿ. ನಿಮ್ಮ ಮೊರೆನ ಅವಳಲ್ಲಿ ಇಟ್ಟು ಅವಳನ್ನು ಭಕ್ತಿ ನೀವು ಶ್ರದ್ಧೆಯಿಂದ ಪೂಜೆ ಮಾಡಿದ್ದೇ ಆದಲ್ಲಿ ನಾನಾ ಚಮತ್ಕಾರಗಳನ್ನ ನೀವು ನೋಡ್ತೀರಾ. ಯಾಕಂದ್ರೆ ವಿಜ್ಞಾನಕ್ಕೂ ಸಿಲುಕದೇ ಇರೋವಂಥದ್ದು, ನಿಲುಕದೇ ಇರೋವಂಥದ್ದು ಡಾಕ್ಟರ್ಗಳೇ ಸಾಧ್ಯ ಇಲ್ಲ ಅಂತ ಹೇಳಿ ಕಳಿಸಿರ್ತಕ್ಕಂತಹ ಕ್ಯಾನ್ಸರ್ ಪೇಷಂಟು ಇವತ್ತು ಜೀವಂತವಾಗಿ ಇದ್ದಾರೆ. ಸೊ ಅವ್ರನ್ನ ಕೂಡ ನಾನು ಪರಿಚಯ ಮಾಡಿಸ್ಕೊಡ್ತೀನಿ. ಅವರೇ ಅಲ್ಲ, ನಾನಾ ಚಮತ್ಕಾರಗಳು ಇದೆ. ಸದ್ಯಕ್ಕೆ ಇವತ್ತು ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ನಾನು ಅದನ್ನು ತೋರಿಸ್ತೀನಿ. ಆದರೆ ಈ ಕಿಪ್ಪಡಿ ದೇವ್ರ ಬಗ್ಗೆ ನಾನು ಮತ್ತೆ ವಿಡಿಯೋನ ಮಾಡ್ತಾ ನಿಮಗೆ ಆ ತಾಯಿಯ ಚಮತ್ಕಾರನ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಬನ್ನಿ, ಇವತ್ತು ಫಸ್ಟು ನಾವು ಆ ದೇವಸ್ಥಾನಕ್ಕೆ ಹೋಗಿ ವಿಸಿಟ್ ಮಾಡೋಣ, ಅವರನ್ನೇ ಮಾತಾಡ್ಸೋಣ. ನಾವು ಇವಾಗ ಮನೆಯಿಂದ ಹೊರಟಿದ್ದೀವಿ. ಇದು ಕೊಲ್ಲೂರು ರೂಟು. ಸೊ ಈ ರೂಟಿಂದ ಅಲ್ಲ, ನಾನು ನಿಮಗೆ ಸಿಗಂದೂರಿನ ಮೇನ್ ರೂಟ್ ಬರುತ್ತೆ ಅಲ್ವಾ, ಅಲ್ಲಿಂದ ನಾನು ನಿಮಗೆ ರೂಟ್ನ ಹೇಳ್ತೀನಿ. ಇದು ಕೊಲ್ಲೂರು ಬಸ್ಸು. ಸೊ ಈ ಕಡೆ ಇಲ್ಲೂ ಕೂಡ ಲಾಂಚ್ ಇದೆ, ಇದು ಕೂಡ ಲಾಂಚಿಗೆ ಹೋಗುವಂತಹ ಬಸ್ಸು. ಇದು ಸಿಗಂದೂರು ರೂಟು. ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದೀರಾ ಅಲ್ವಾ. ಸಾಗರದಿಂದ 20 ಕಿಲೋಮೀಟರ್ ಬಂದರೆ ನಿಮಗೆ ನಮ್ಮ ಹುಲಿದೇವರ ಬನ ಸಿಗುತ್ತೆ. ಇಲ್ಲಿಂದ 8 ಕಿಲೋಮೀಟರ್, ಅಂದರೆ ಸಾಗರದಿಂದ 28 ಕಿಲೋಮೀಟರು ಕಿಪ್ಪಡಿ ಊರಿಗಾಗುತ್ತೆ. ಕಿಪ್ಪಡಿ ಅಂತಲೇ ಸ್ಟಾಪ್ ಬರುತ್ತೆ. ನೀವು ಬಸ್ಸಲ್ಲಿ ಬರೋದಾದರೆ ಕಿಪ್ಪಡಿ ಸ್ಟಾಪ್ ಅಂತ ಹೇಳಿದ್ರೆ ಸೊ ಅಲ್ಲಿ ಇಳಿಸ್ತಾರೆ. ಅಲ್ಲಿಂದ ನೀವು ಸ್ಟ್ರೈಟಾಗಿ ಲೆಫ್ಟ್ ಸೈಡಲ್ಲಿ ಹೋದರೆ, ಎಡದ ಬದಿಯಲ್ಲಿ ಹೋದರೆ ನಿಮಗೆ ಈಸಿಯಾಗಿ ಕಿಪ್ಪಡಿ ದೇವಸ್ಥಾನಕ್ಕೆ ನೀವು ತಲುಪ್ಬೋದು. ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇಲ್ಲ, ಮೇನ್ ರೋಡಲ್ಲೇ ಬರುತ್ತೆ. ನಿಮಗೇನಾದರೂ ಗೊತ್ತಾಗಲಿಲ್ಲ ಓನ್ ವೆಹಿಕಲ್ಸ್ ಮಾಡ್ಕೊಂಡು ಬಂದ್ರಿ ಅಂತ ಅಂದರೆ ನೀವು ಇಲ್ಲಿ ಕೇಳ್ಬೋದು ಊರು ಮನೆಯಲ್ಲಿ ಕಿಪ್ಪಡಿ ಎಲ್ಲಿ ಬರುತ್ತೆ ಅಂತ ಹೇಳಿ. ಅವರೇ ನಿಮಗೆ ಈ ರೂಟ್ನ ಕೂಡ ಹೇಳ್ತಾರೆ. ನೋಡಿದ್ರಿ ಅಲ್ವಾ, ಇದೇ ಸ್ಟಾಪು. ನಿಮಗೆ ರೈಟ್ ಸೈಡಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಸಿಗುತ್ತೆ. ಹಾಗೆ ಇಲ್ಲಿ ಬೋರ್ಡ್ ಕೂಡ ಇದೆ. ಹೀಗೆ ಸ್ಟ್ರೈಟ್ ಹೋದರೆ ಸಿಗಂದೂರು ಹೋಗುತ್ತೆ. ಇಲ್ಲಿ ಸ್ಟಾಪ್ ಇದೆ ನೋಡಿ, ಕಿಪ್ಪಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತ ಹೇಳಿ ಇದೆ. ಸೊ ಈ ರೂಟಲ್ಲಿ ಸ್ಟ್ರೈಟಾಗಿ ಹೋಗಬೇಕು. ನೀವು ಬಸ್ಸಲ್ಲಿ ಬಂದರೆ ಈ ಸ್ಟಾಪಲ್ಲಿ ಇಳ್ಕೊಂಡು ಇಲ್ಲಿಂದ ಹೋದರೆ ಆಯಿತು.
ಬರೋದಾದರೆ ದಯವಿಟ್ಟು ಬೆಳಗ್ಗೆ ಮುಂಚೆ ಬರಬೇಕು. ಯಾಕೆ ಅಂತ ಅಂದರೆ ಇದು ಊರಿನ ಗ್ರಾಮಸ್ಥರಿಂದ ಪೂಜಿಸಲ್ಪಡೋದ್ರಿಂದ ದೇವಸ್ಥಾನದ ಪಕ್ಕದಲ್ಲೇ ಅವ್ರ ಮನೆ ಇದೆ, ಅವರೇ ಪೂಜೆ ಮಾಡಿಕೊಡ್ತಾರೆ. ಆದರೆ ಬೆಳಗ್ಗೆ ಮುಂಚೆ ಮಾತ್ರ ಇಲ್ಲಿ ಪೂಜೆ ಮಾಡ್ತಾರೆ, ಆಮೇಲೆ ಪೂಜೆ ಮಾಡೋದಿಲ್ಲ. ಹಾಗಾಗಿ ಒಂದು 10 ಗಂಟೆ 10:30 ಒಳಗಡೆ ಬಂದರೆ ಪೂಜೆ ಆಗುತ್ತೆ. ಇದೇ ರೂಟಲ್ಲಿ ಸ್ಟ್ರೈಟಾಗಿ ಹೋದರೆ ಕೊನೆಯದಾಗಿ ಡೆಡ್ ಹ್ಯಾಂಡಲ್ಲಿ ಸಿಗ್ತಕ್ಕಂಥದ್ದೇ ನಮ್ಮ ಕಿಪ್ಪಡಿ ಶ್ರೀ ದುರ್ಗಾ ಪರಮೇಶ್ವರಿಯ ದೇವಸ್ಥಾನ. ಇಲ್ಲಿ ಹೆಚ್ಚಿನದಾಗಿ ಮನೆ ಇಲ್ಲ. ಈ ಕಿಪ್ಪಡಿ ಅಂತಕ್ಕಂಥ ಒಂದು ಸ್ಟಾಪ್ ಏನಿದೆ ಇದು ಅವರ ಮನೆಯ ಹೆಸರು. ಇಲ್ಲಿ ತುಂಬಾ ಮನೆಗಳಿತ್ತು. ಆಮೇಲೆ ಇದು ಮುಳುಗಡೆ ಜಾಗ, ಅಂದರೆ ನಮ್ಮ ಸಾಗರ ತಾಲೂಕಿನ ಸಾಕಷ್ಟು ಹಳ್ಳಿಗಳು ಮುಳುಗೋಯ್ತಲ್ಲ ಈ ಲಿಂಗನಮಕ್ಕಿ ಡ್ಯಾಮ್ ಮಾಡಬೇಕಂದ್ರೆ, ಆ ಟೈಮಲ್ಲಿ ಈ ಜಾಗದ ಮನೆತನಕ್ಕೂ ಆ ಎಫೆಕ್ಟ್ ಬೀಳುತ್ತೆ. ಸೊ ಆ ಸಮಯದಲ್ಲಿ ಬೇರೆ ಬೇರೆ ಕಡೆ ಹೋಗಿ ಅವರು ನೆಲೆಸ್ತಾರೆ. ಸೊ ಕೊನೆಯದಾಗಿ ಇವರು ಇಲ್ಲಿ ಉಳ್ಕೊಂಡಿರೋ ಅಂಥದ್ದು. ಈ ಜಾಗ ಮೊದಲು ಮಠದ ಜಾಗ ಆಗಿತ್ತು, ಬಹಳ ಪವಿತ್ರವಾದ ಜಾಗ ಇದು. ಇಂಥ ಜಾಗದಲ್ಲಿ ಈ ತಾಯಿ ಇಲ್ಲಿ ಬಂದು ನೆಲೆಸ್ತಾಳೆ. ಇದೇ ದೇವಸ್ಥಾನ, ಇಲ್ಲಿ ಬೇರೆ ಮನೆ ಇಲ್ಲ. ಇದಿಷ್ಟು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಜಾಗ. ಇಲ್ಲೇ ಈ ದೇವಸ್ಥಾನದ ಪಕ್ಕದಲ್ಲೇ ಈ ಅಣ್ಣ ತಂಗಿ ಕೂಡ ವಾಸ ಇದ್ದಾರೆ. ರೇಣುಕಪ್ಪ ಮತ್ತು ಗೌರಮ್ಮ ಅಂತ ಹೇಳಿ ಮದುವೆ ಆಗಲಿಲ್ಲ, ಬ್ರಹ್ಮಚರ್ಯನ ಪಾಲನೆ ಮಾಡ್ತಾ ದೇವಿ ಸೇವೆಯಲ್ಲಿ ಇವರು ಮಗ್ನರಾಗಿದ್ದಾರೆ. ಬಾಯಿ ತುಂಬ ಮಾತಾಡ್ತಾರೆ, ನಿಮ್ಮ ಕಷ್ಟಗಳಿಗೆ ಅವರು ಸ್ಪಂದಿಸ್ತಾರೆ, ನೋವುಗಳನ್ನು ಕೇಳ್ತಾರೆ. ಹಾಗೆ ನೀವು ತಂದುಕೊಟ್ಟಂತಹ ಪೂಜೆನ ಹಣ್ಣು ಕಾಯಿ ಸೇವೆನ ಅವರು ಮಾಡ್ತಾರೆ. ಹಾಗೆ ಆ ದೇವರಿಗೆ ನಿಮ್ಮ ಮೊರೆನ ಕೂಡ ಇಡ್ತಾರೆ. ಆದರೆ ಭಕ್ತಿ ನಿಮ್ಮದು, ಫಲಾನುಫಲ ಆ ದೇವರಿಗೆ ಬಿಟ್ಟಿದ್ದು. ಮಧ್ಯದಲ್ಲಿ ನಾನು ನೆಪ ಮಾತ್ರ ಅಂತ ಹೇಳ್ತಾರೆ ರೇಣುಕಪ್ಪ ಅವರು. ಬಹಳ ಅದ್ಭುತವಾದಂತಹ ಮಾತು ನೋಡಿ. ಇದೇ ಮನೆ, ಇದೇ ದೇವಸ್ಥಾನ. ಇದರ ಕಥೆನ ಹೇಳ್ತೀನಿ. ಇವರು ಮದುವೆ ಆಗಲಿಲ್ಲ, ಹಾಗಂತ ಹೇಳಿ ಇವರು ಹೇಗೆ, ನನಗೂ ಮನಸ್ಸಿನಲ್ಲಿ ಇತ್ತು ಇವ್ರ ಮದುವೆ ಆಗಲಿಲ್ಲ, ಹಾಗಾದರೆ ಇವರು ಹೇಗೆ ಈ ಪೂಜೆ ಮಾಡ್ತಾ ಇದ್ದಾರೆ, ಇವರು ಎಲ್ಲಿನವರು, ಇವರ ಮೂಲ ಏನು ಅನ್ನೋದು ನನಗೂ ಇತ್ತು. ಆ್ಯಕ್ಚುಲಿ ರೇಣುಕಪ್ಪ ಮತ್ತು ಗೌರಮ್ಮ ಇದ್ದಾರೆ ಅಲ್ವಾ, ಅವರ ತಂದೆಗೆ 3ನೇ ಹೆಂಡತಿಯ ಮಕ್ಕಳು ಇವರು. ಅಂದರೆ ಮೊದಲ 2 ಹೆಂಡತಿಯರು ಏನಿರ್ತಾರೆ ಅವರಿಗೆ ಮಕ್ಕಳಾಗಿರುತ್ತೆ, ಬಟ್ ಅವರು ಉಳಿಯೋದಿಲ್ಲ, ತೀರ್ಕೋತಾರೆ, ಮಕ್ಕಳು ತೀರ್ಕೋತಾರೆ, ಹೆಂಡತಿನೂ ತೀರ್ಕೋತಾರೆ. ಆಮೇಲೆ ಇವರ ತಾಯಿಗೆ ಮದುವೆ ಆಗುತ್ತೆ. ಸೊ ಆ ನಂತರದಲ್ಲಿ ಹುಟ್ಟಿದವರು ಇವರಿಬ್ಬರು. ಸೊ ಇವ್ರದ್ದು ಏನು ಅಂತ ಅಂದರೆ, ಅವರ ತಂದೆ ಈ ಪೂಜೆನ ಮಾಡ್ತಾ ಇರ್ತಾರೆ, ದೇವಿ ಪೂಜೆನ. ಆದರೆ ಅವರು ಮಡಿ ಮೈಲ್ಗೆನಲ್ಲಿ ಇರೋದಿಲ್ಲ, ನಾನ್ ವೆಜ್ ಎಲ್ಲ ತಿಂತಾ ಇರ್ತಾರೆ. ಆಮೇಲೆ ಅಶುದ್ಧಿಯಿಂದ ಪೂಜೆನ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರಿಗೆ ತುಂಬ ದೊಡ್ಡ ಹೊಟ್ಟೆ ಇತ್ತಂತೆ. ಸೊ ಆ ಸಂದರ್ಭದಲ್ಲಿ ಅವರಿಗೆ ನೆಲ ಕೂಡ ಕಾಣ್ತಾ ಇರೋದಿಲ್ವಂತೆ. ಆವಾಗ ಗೊತ್ತಾಗುತ್ತೆ, ನಾನು ಶುದ್ಧಿಯಿಂದ ಪೂಜೆ ಮಾಡ್ತಾ ಇಲ್ಲ, ಅಶುದ್ಧವಾಗಿ ಪೂಜೆ ಮಾಡ್ತಾ ಇರೋದ್ರಿಂದ ನನಗೆ ಈ ಥರ ಆಗ್ತಿದೆ ಅಂತ ಹೇಳಿ ನಂತರ ಅವರು ಮಡಿ ಮೈಲಿಗೆ ಮತ್ತು ಶುದ್ಧವಾಗಿ ಪೂಜೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಅವರಿಗೆ ಬಂದಿರತಕ್ಕಂತಹ ಕಾಯಿಲೆ ಗುಣವಾಗಿ ಈ ಮಕ್ಕಳು ಕೂಡ ಉಳ್ಕೋತಾರಂತೆ. ಆ ನಂತರ ಏನಾಗುತ್ತೆ ಅಂದರೆ, ಮೊದಲ 2 ಮಕ್ಕಳು ತೀರ್ಕೋತಾರೆ ಅಲ್ವಾ, ಮೊದಲ 2 ಹೆಂಡತಿಯರಿಗೆ ಹುಟ್ಟಿದಂತಹ ಮಕ್ಕಳು ತೀರ್ಕೊತಾರೆ, ಹೆಂಡತಿರು ತೀರ್ಕೊತಾರೆ. ಆಗ ಇವ್ರ ಮನೆಗೆ ಹೆಣ್ಣನ್ನು ಕೊಡೋದು ಮತ್ತು ತೊಗೊಂಡೋಗೋದಕ್ಕೆ ಜನ ಹೆದರ್ಕೊತಾರೆ. ಕಾರಣ ಏನು ಅಂದರೆ, ದೇವಿ ಕೃಪೆ ಇವ್ರ ಮೇಲೆ ಇರೋದ್ರಿಂದ ದೇವಿ ಆಶೀರ್ವದಿಸೋರ್ಗೂ ಇವ್ರ ಮನೆಯಿಂದ ಹೆಣ್ಣನ್ನು ತೊಗೊಂಡೋಗ್ಬಾರ್ದು, ಹಾಗೆ ಕೊಡಬಾರ್ದು ಅಂತ ಹೇಳಿ. ಸೊ ದೇವಿ ಬಂದು ಇವರಿಗೆ ಆಶೀರ್ವಾದ ಮಾಡಿ ಇವರಿಗೆ ಮದುವೆ ಆಗಿ ಅಂತ ಹೇಳೋವರೆಗೂ ನಾವು ಕೂಡ ಮದುವೆ ಆಗಲ್ಲ ಅಂತ ಹೇಳಿ ಇವರು ಕೂಡ ಸನ್ಯಾಸತ್ವನ ಸ್ವೀಕಾರ ಮಾಡಿ ಬ್ರಹ್ಮಚರ್ಯನ ಸ್ವೀಕಾರ ಮಾಡಿ ಮದುವೆ ಆಗದೆ ಹಾಗೆ ಉಳ್ಕೊತಾರೆ. ಸೊ ಆ ಸಂದರ್ಭದಲ್ಲಿ ಇವತ್ತಿಗೂ ಕೂಡ ಅವರು ಹೀಗೆ ಇದ್ದು ದೇವರ ಸೇವೆಯಲ್ಲಿ ಮಗ್ನರಾಗಿದ್ದಾರೆ. ಇದೇ ಇಲ್ಲಿನ ಸತ್ಯಕತೆ. ಹಾಗಿದ್ರೆ ಇವ್ರ ನಂತರ ಮುಂದೆ ಪೂಜೆ ಮಾಡೋರು ಯಾರು ಅನ್ನೋದಾದರೆ ಅವರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ದೇವಿ ಯಾರಿಗೆ ಆಶೀರ್ವದಿಸಿ ಯಾರನ್ನ ಕರಿತಾಳೋ ಅವ್ರು ಮಾತ್ರ ಪೂಜೆ ಮಾಡಬೇಕು. ಮತ್ತು ಇಲ್ಲಿನ ದೇವಿನ ಇದೆಯಲ್ಲ, ಸೊ ಯಾರು ಕೂಡ ಹಾಗೆಲ್ಲ ಪೂಜೆ ಮಾಡೋ ಹಾಗಿಲ್ಲ. ಜೊತೆಗೆ ಗರ್ಭಗುಡಿ ಒಳಗಡೆ ಕೂಡ ಯಾರೂ ಪ್ರವೇಶ ಮಾಡೋದಿಲ್ಲ. ಸಿಗಂದೂರಿನಲ್ಲಿ ಪೂಜೆ ಮಾಡತಕ್ಕಂತಹ ಬ್ರಾಹ್ಮಣರು ಏನಿದ್ದಾರೆ ಅಥವಾ ಭಟ್ರು ಏನಿದ್ದಾರೆ ಅವರು ಕೂಡ ಈ ದೇವಸ್ಥಾನದ ಗರ್ಭಗುಡಿ ಒಳಗಡೆ ಪ್ರವೇಶ ಮಾಡೋದಿಲ್ಲ. ಗುರುಗಳು ಸಮೇತ, ಮಠದ ಗುರುಗಳು ಬಂದರೂ ಸಮೇತ ಈ ದೇವಸ್ಥಾನದ ಗರ್ಭಗುಡಿ ಒಳಗಡೆ ಪ್ರವೇಶ ಮಾಡೋದಿಲ್ಲ, ಹೊರಗಡೆಯಿಂದ ಕೈ ಮುಗಿತಾರೆ. ಸೊ ಅಷ್ಟು ಪವಿತ್ರವಾದ ಶುದ್ಧವಾದ ದೇವರು. ಹಾಗೆ ಅವಳ ಒಪ್ಪಿಗೆ ಇಲ್ಲದೆ ಯಾರಿಗೂ ಈ ಗರ್ಭಗುಡಿ ಒಳಗಡೆ ಕಾಲಿಡೋದಕ್ಕೆ ಬಿಡೋದಿಲ್ಲ. ಇಲ್ಲಿಯ ತನಕ ಈ ದೇವಿಗೆ ಪೂಜೆ ಮಾಡಿದಂಥವರು ಇವರ ತಂದೆ ನಂತರ ಇವ್ರು ಮಾಡ್ತಾ ಇರೋದು.
ಈ ತಂದೆ ಮತ್ತು ಮಗನ ಮಧ್ಯದಲ್ಲಿ ಗ್ಯಾಪ್ ಇತ್ತಲ್ಲ, ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಪ್ರಯತ್ನ ಪಟ್ಟಿದ್ದಾರೆ ಪೂಜೆ ಮಾಡೋದಕ್ಕೆ. ಲಿಂಗಾಯತರು, ಬ್ರಾಹ್ಮಣರು, ಪುರೋಹಿತರು ಎಲ್ಲರೂ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಯಾರಿಗೂ ಸಾಧ್ಯ ಆಗದೆ ಅವರೆಲ್ಲ ಕೇವಲ 15 ದಿನದ ಒಳಗಡೆ ಪೂಜೆನ ಸ್ಟಾಪ್ ಮಾಡಿ ಬಿಟ್ಟು ಹೋಗಿದ್ದಾರೆ. ಆನಂತರ ಇವರು ಪೂಜೆ ಮಾಡೋವರೆಗೂ 1-2 ವರ್ಷಗಳ ಕಾಲ ಪೂಜೆ ಇಲ್ಲದೆ ಇತ್ತು. ಆಮೇಲೆ ಆ ತಾಯಿ ಇವರಿಗೆ ಒಲಿತಾಳೆ. ಇವರಿಗೆ ಒಲಿದು ಇವರು ಪೂಜೆ ಆಗಬೇಕು ಅಂತ ಅಂದಾಗ ಇವರು ಪೂಜೆ ಮಾಡ್ತಾ ಇರೋವಂಥದ್ದು. ಇವರ ತಂದೆಗೆ ಆ ತಾಯಿ ಮೈ ಮೇಲೆ ಬಂದು ಹೇಳಿಕೆನ ಕೊಡ್ತಾ ಇದ್ಲಂತೆ. ಆದರೆ ಇವರಿಗೆ ಇದುವರೆಗೂ ಹೇಳಿಕೆನ ಕೊಡಲಿಕ್ಕೆ ಆ ತಾಯಿ ಮೈ ಮೇಲೆ ಬಂದಿಲ್ಲ. ಸೊ ಆಕೆ ಇವತ್ತಲ್ಲ ನಾಳೆ ನನಗೆ ಒಲಿತಾಳೆ ಅನ್ನೋ ನಿರೀಕ್ಷೆಯಲ್ಲಿ ಇವತ್ತಿಗೂ ಅವರು ಕಾಯ್ತಾ ಇದ್ದಾರೆ. ಬಿಟ್ಟರೆ ಇಲ್ಲಿ ಯಾವುದೇ ಡಂಬಾಚಾರ, ನಾಟಕ ಅಥವಾ ಮತ್ತೊಬ್ಬರ ಕಣ್ಣು ಕಟ್ಟುವಂತಹ ಪ್ರಯತ್ನಗಳು ಈ ದೇವಸ್ಥಾನದಲ್ಲಿ ಆಗೋದಿಲ್ಲ. ನೀವೇ ಯೋಚನೆ ಮಾಡಬೇಕು, ಇಷ್ಟೆಲ್ಲ ಪವಿತ್ರವಾಗಿ ಇವರು ಯಾಕಿದ್ದಾರೆ ಅಂತ ಅಂದರೆ ಆ ದೇವಿಯ ಶಕ್ತಿ ಮಹಿಮೆನ ಇವರು ಇಲ್ಲಿಯವರೆಗೂ ನೋಡ್ತಾ ಬಂದಿದ್ದಾರೆ. ಹಾಗಾಗಿ ಅವರು ಬಹಳ ಪವಿತ್ರವಾಗಿ ಈ ನೆಲೆನ ನಡೆಸ್ಕೊತಾ ಬಂದಿದ್ದಾರೆ. ಬಹಳ ಚಿಕ್ಕದಾಗಿದ್ದಂತಹ ದೇವಸ್ಥಾನನ ಇಲ್ಲಿನ ಗ್ರಾಮಸ್ಥರು ಯಾರೆಲ್ಲ ಆಕೆಯ ಚಮತ್ಕಾರಕ್ಕೆ ಒಳಗಾಗಿದ್ದಾರೆ ಅವರೆಲ್ಲ ಸೇರಿ ಈ ದೇವಸ್ಥಾನನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ನೀವು ನಂಬ್ತಿರೋ ನಂಬಲ್ವೋ, ಇವರ ತಂಗಿ ಏನಿದ್ದಾರೆ ಗೌರಮ್ಮ ಅನ್ನೋರು, ಇವರು ಕ್ಯಾನ್ಸರ್ ಪೇಷಂಟ್ ಆಗಿ ಕೆಲವು ವರ್ಷಗಳ ಹಿಂದೆ ಇನ್ನೇನು ಅವರು ಉಳಿಯೋದಿಲ್ಲ ಅಂತ ಹೇಳಿ ಹಾಸ್ಪಿಟಲ್ನಿಂದ ಡಾಕ್ಟರೇ ಕಳಿಸ್ತಾರೆ. ನಾಳೆ ಬೆಳಗ್ಗೆ ಆದರೆ ಅವರ ಅಂತ್ಯ ಸಂಸ್ಕಾರ ಮಾಡಬೇಕು. ಆ ಸಂದರ್ಭದಲ್ಲಿ ಊರಿನ ಕೆಲವೊಂದಿಷ್ಟು ಜನ ಇಲ್ಲಿ ಬಂದು ಆ ತಾಯಿನಲ್ಲಿ ಮೊರೆ ಇಡ್ತಾರೆ ಜೋರಾಗಿ ಕೂಗಿ, ಅವಳು ನಿನ್ನ ಮಗಳೇ ಆಗಿದ್ರೆ ನೀನು ಉಳಿಸ್ಕೋಬೇಕು ಅಂತ ಹೇಳಿ. ನೀವು ನಂಬ್ತಿರೋ ನಂಬಲ್ವೋ, ಈ ಊರಿನ ಗ್ರಾಮಸ್ಥರಿಗೆ ಮಾತ್ರ ಅದರ ಸತ್ಯಾನುಸತ್ಯತೆ ಗೊತ್ತಿರೋದು. ಮಾರನೇ ದಿನ ಬೆಳಗ್ಗೆ ಚಮತ್ಕಾರದ ರೀತಿಯಲ್ಲಿ ಈ ಗೌರಮ್ಮ ಅನ್ನೋ ಅಂಥವ್ರು ಎದ್ದು ಊಟ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಲ್ಲಿಂದ ಇವರು ಎಷ್ಟೆಲ್ಲ ಡೆವಲಪ್ ಆಗ್ತಾರೆ ಅಂತ ಮುಂದೆ ವಿಡಿಯೋದಲ್ಲಿ ಬರ್ತಾರೆ, ನಾನು ಅಲ್ಲಿ ತೋರಿಸ್ತೀನಿ ನಿಮಗೆ. ನೀವು ನಂಬೋದಿಲ್ಲ, ಇವರೇ ಕ್ಯಾನ್ಸರ್ ಪೇಷಂಟ್ ಅಂತ ಹೇಳಿ ಅಷ್ಟು ಮಟ್ಟಿಗೆ ಚೇಂಜಸ್ ಆಗುತ್ತೆ. ಅಷ್ಟೇ ಅಲ್ಲ, ಸಾಕಷ್ಟು ಜನರಿಗೆ ತುಂಬ ಟ್ರೀಟ್ಮೆಂಟ್ಗಳ ಮಾಡಿ ಮಗು ಆಗಿಲ್ಲ ಅಂದವ್ರಿಗೆ ಮಗು ಆಗಿದೆ. ಪೊಂಡತನದಲ್ಲಿ ಇದ್ದಂಥವರಿಗೆ ಸದ್ಮಾರ್ಗನ ತೋರಿಸಿ ಅವಳು ಒಳ್ಳೆ ರೀತಿಯಲ್ಲಿ ನಡೆಸಿದ್ದಾಳೆ. ಹಾಗೆ ಇನ್ನೊಬ್ಬ ಪೇಷಂಟ್ ಇದ್ದರು. ಸೊ ಅವರು ನಮ್ಮೂರಿನವರೇ, ಅವ್ರ ಬಗ್ಗೆ ಲೈಟಾಗಿ ನಾನು ಹೇಳ್ತೀನಿ. ಅವರು ಕೂಡ ಫೈನಲಿ ಅವ್ರಿಗೇನೋ ವಿಚಿತ್ರವಾದ ಕಾಯಿಲೆ ಬರುತ್ತೆ, ಏನು ಕಾರಣ ಅನ್ನೋದು ಗೊತ್ತಾಗಲ್ಲ. ಎಲ್ಲ ಡಾಕ್ಟರ್ಸ್ಗಳಾಗುತ್ತೆ, ಸ್ಕ್ಯಾನಿಂಗ್ಗಳಾಗುತ್ತೆ, ಏನೇ ರಿಪೋರ್ಟ್ ಬಂದರೂ ಆ ಕಾಯಿಲೆಗೆ ಮದ್ದೇನು ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ದಿನೇ ದಿನೇ ಅವರು ಕುಗ್ಗೋಗಿ ತುಂಬಾ ಸಣ್ಣ ಆಗ್ತಾರೆ. ಅವ್ರನ್ನೂ ಕೂಡ ಫೈನಲಿ ನಾಳೆ ಬೆಳಗ್ಗೆ ಆಗಿದ ತಕ್ಷಣ ಅವರ ಕಾರ್ಯನ ಮಾಡಬೇಕು ಅಂತ ಅಂದಾಗ ಇಲ್ಲಿಗೆ ಬಂದು ತಾಯಿನಲ್ಲಿ ಹಾಕಿಬಿಟ್ಟು ಹೋಗ್ತಾರೆ. ಮಾರನೇ ದಿನ ಬೆಳಗ್ಗೆ ಇಂದ ಅವರು ಚೇತರಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅವರು ಕೂಡ ಇಲ್ಲಿನ ನಿಜವಾದ ದೈವ ಭಕ್ತರಾಗಿ ಇವತ್ತು ಈ ದೇವಸ್ಥಾನ ಅಭಿವೃದ್ಧಿ ಆಗೋದಕ್ಕೆ ಅವರು ಕೂಡ ಕಾರಣ ಆಗಿದ್ದಾರೆ. ಸೊ ಇಷ್ಟೆಲ್ಲ ಚಮತ್ಕಾರಗಳು ಈ ದೇವಸ್ಥಾನದಲ್ಲಿ ನಡೀತಾ ಬಂದಿದೆ. ನಿಜವಾಗ್ಲೂ ಏನು ಹೇಳಬೇಕು ಗೊತ್ತಾಗೋದಿಲ್ಲ, ಅವ್ರ ಬಾಯಲ್ಲೇ ನೀವು ಕೇಳ್ತಾ ಬನ್ನಿ. ಹಿಂದೆ ಹೇಳಕ್ಕೆ ಹೋದರೆ ದೊಡ್ಡ ಕತೆ. ಅಲ್ಲಿ ಹೇಳೋಕ್ಕೆ ನಾನು ಭಾಳ ಚಿಕ್ಕವನು, 70 ನನಗಾಗಿದ್ದು 75 ವರ್ಷ. ಇದು 200 ವರ್ಷಗಳ ಇತಿಹಾಸ ಇದೆ. ಇದು ನಮ್ಮ 3ನೇ ತಲೆಮಾರು. ನಮ್ಮ ಅಪ್ಪಾಜಿಯ ಸೋದರ ಮಾವನ ಮೇಲೆ ಇದು ಇಲ್ಲಿಗೆ ಬಂದವರು 2 ವಾಸ್ತವನೇ ಸಂಖ್ಯೆ. ನನ್ನ ಮೂಲ ಹಿರಿಯರು ಹೇಳಿ ಕೇಳ್ಕೊಂಡಿದ್ದು, ಇಲ್ಲಿ ಹೊಸ ವೀರಭದ್ರ ಪೌಡ್ರು ಅಂತ ಇದ್ರು, ಕಂಕಣ ಮನೆ ಗಣಪತಿ ಕೊಡ್ತಾ ಇದ್ದಾರಲ್ಲ ಅವರ ಅಪ್ಪ ವೀರಭದ್ರ ಪೌಡ್ರು ಅಂತ. ಅವರು ಇಲ್ಲಿಯ ಬಗ್ಗೆ ಚೆನ್ನಾಗಿ ಅಧ್ಯಯನ ಮಾಡಿದವರು ಅಂದರೆ ಅವ್ರು ಇಲ್ಲೇ ಸಾಮಾನ್ಯಕ್ಕೆ ಪೂಜೆ ಮಾಡ್ಕೊಳ್ತಿದ್ರು. ಇದು ನಗರದ ಬಿದನೂರು ಶಿವಪ್ಪ ಅನ್ನುವ ಒಬ್ಬ ಮಹಾರಾಜನ ಮನೆತನದ ದೇವರು ಅಂತ ಅವರು ಹೇಳ್ತಿದ್ರು. ನಮಗೆ ಗೊತ್ತಿರ್ಬೋದು, ಇದು ತಾಯಿ ಆಳ್ಬರ್ಬೇಕಾದ್ರೆ ಅವಳು ಇದು ಮಾಡ್ತಂತೆ. ಇದು ಮೂಲತಃ ಇಲ್ಲಿರಲ್ಲ, ಇದಕ್ಕೊಂದು 200 ವರ್ಷ ಈಚೆಗಡೆ ಇಲ್ಲಿಗೆ ವಲಸೆ ಬಂದರೆ ತಾಯಿಗಳು. ಬಿದನೂರು ಕೋಟೆ ಎಲ್ಲ ಇದಾಗಿ ಹೋಯ್ತಾರ, ಅದು ಹಾಳಾದ್ಮೇಲೆ ಅಲ್ಲಿಂದ ಇಲ್ಲಿ ಯಾವುದೋ ಕಾರಣಾಂತರದಿಂದ ಅಂದರೆ ಅವರು ಆವಾಗ ಈ ಇದರಲ್ಲೇ ಇರಲಿಲ್ಲ, ಯಾವುದೋ ಬಸ್ಸು ಕಾರುಗಳೆಲ್ಲ ಇರಲಿಲ್ಲ. ಇಲ್ಲಿಯ ಮಾರ್ಕೆಟು ಎಲ್ಲಿತ್ತು ಅಂದರೆ ಭಟ್ಕಳ ಮಾರ್ಕೆಟು. ನಮಗೆಲ್ಲ ಭತ್ತ ಬೆಲ್ಲ ಮಾರಾಟ ಮಾಡೋದಕ್ಕೆ ಭಟ್ಕಳ ಮಾರ್ಕೆಟ್ ಆಗಿತ್ತು. ಭಟ್ಕಳಕ್ಕೆ ಏನು ಮಾಡ್ತಿದ್ರು, ಮುಂಚೆ ಎತ್ತಿನ ಮೇಲೆ ತಗೊಂಡು ಹೋಗ್ತಿದ್ರು, ಕಡಿಕೆ ಮೇಲೆ ಗಾಡಿ ಮೇಲೆ ತಗೊಂಡು ಹೋಗ್ತಿದ್ರು.
ಮುಂಚೆ ಬರೀ ಎತ್ತಿನ ಮೇಲೆ ತಗೊಳ್ತಿದ್ರು, ಆಮೇಲೆ ಗಾಡಿಯನ್ನು ಉಪಯೋಗ ಗಾಡಿ ಮೇಲೆ ತಗೊಂಡಿದ್ರು. ಆ ಗಾಡಿ ಓಡಾಡುವ ಸಂದರ್ಭದಲ್ಲಿ ಅಲ್ಲಿ ಬಂದು ಬೀಡಿ ಬಿಟ್ಕೊಂಡಿದ್ರು. 4-5 ಬೀಡಿ ಆಗ್ತಿತ್ತು ಭಟ್ಕಳ ಹೋಗ್ಬೇಕಾದ್ರೆ, ಈ ಹೋಗಿ ಬರಬೇಕಾದ್ರೆ 4-5 ದಿವಸ ಬೇಕಾಗ್ತಿತ್ತು ಒಂದು ಕಡೆ ಹೋಗೋಕ್ಕೆ ಮತ್ತು ಬರೋಕ್ಕೆ. ಅಲ್ಲಿ ಬಂದು ಅವಾಗ ನಗರದ ಕೋಟೆಯಲ್ಲಿ ಈಚೆ ಕಡೆ ಕೆರೆ ಇದೆಯಲ್ಲ, ಅಲ್ಲಿ ಬೀಡಿ ಬಿಟ್ಕೊಂಡಿದ್ರು, ಅಡುಗೆ ಮಾಡ್ಕೊಂಡು ಊಟ ಮಾಡಿ ಅದೇ ಮಾಡ್ತಾಯಿದ್ರಂತೆ. ಇವರು ಹೋಗಿದ್ದಾರೆ, ನಮ್ಮ ಅಪ್ಪಾಜಿಗೆ ಸೋದರ ಮಾವ ಅವರು. ಅವಾಗಿನ ಭಾಳ ದೊಡ್ಡ ಜನ. ಹೋಗುವಾಗ ಕೆರೆ ನೀರಿತ್ತು, ಚೆನ್ನಾಗಿತ್ತು. ಅದನ್ನ ತಗೊಂಡು ಮಕ್ಕ ತೊಳೆದಿದ್ದಾರೆ. ಎಷ್ಟು ಚೆನ್ನಾಗಿದ್ರೆ ಇದು ಅಂತ ಅದೇ ಡಾಕ್ಟರ್ ತಪ್ಪಿದ್ದು ಹೋಗಿದ್ದಾರೆ. ಆವಾಗ ಅವ್ರನ್ನ ಈ ಹಿಂಗಡಿ ಹೋದ್ರು ಒಂದು 15, 20, 40, 50 ಗಾಡಿ ಹೋದ್ರು ಹೋಗ್ತಿದ್ವು ಅವಾಗ. ಅವರೆಲ್ಲ ಒಟ್ಟು ಹಾಕೊಂಡು ಇವ್ರ ಗಾಡಿ ಇವ್ರು ಹಾಕ್ಕೊಂಡು ಎತ್ತು ಗಾಡಿ ಕೊಳ್ಳ ಹಾಕೊಂಡು ಮಧ್ಯೆ ಬಿಟ್ಕೊಂಡು ಗಾಡಿ ತಗೊಂಡ್ಬಂದಾರೆ. ಗಾಡಿಗೆ ಇಲ್ಲಿ ಬಂದ್ಕೊಂಡು ಎಲ್ಲ ಹರಕೆ ಹಾಡ್ಯ ಎಲ್ಲ ಮಾಡಿ ಮಾಡೋದಕ್ಕೆ ಆಳು ಬಂದು ಅಂತ ಆಯ್ತು ತಾಯಿ. ಆಳು ಬಂದು ಇಲ್ಲ ನಾನು ಇಂಥ ದೇವತೆ, ನಾನು ಕೇಳಿರೋದಿದ್ದು ಇಂಥ ದೇವಿ ನಾನು, ದುರ್ಗಾ ಪರಮೇಶ್ವರಿ, ಇಲ್ಲಿ ಒಬ್ಬ ರಾಜಮನೆತನ ದೇವಿ ನಾನು ಇಲ್ಲಿ ಬಂದು ನೆಲೆ ಆಗ್ಬೇಕಂತ ಇದು ಮಾಡ್ಕೊಂಡಿದ್ದೀನಿ, ನನಗೆ ಇಲ್ಲಿ ಜಾಗ ಬೇಕು ಅಂತ ಇದು ಮಾಡಿದ್ಲು. ಕಡೆಗೆ ಅವು ಭಾಳ ಇದು ನಡೀತಾ ಇತ್ತು. ಪವಾಡಗಳೆಲ್ಲ ಅವಾಗಿನ ಪವಾಡಗಳು ಹೇಳಕ್ ಹೋದ್ರೆ ಬಹುಶಃ ನಮ್ಗೆ ಈಗ ಕನಸು ಅಂತ ಕಾಣುತ್ತೆ, ಸುಳ್ಳು ಅಂತ ಕಾಣುತ್ತೆ. ಹಾಗಿದ್ರೆ ನಾವು ನೋಡ್ತಾ ಇದೀವಿ, ನೋಡಿದ್ರು ಅದು ಬೇಕು ನಮ್ಗೆ ಅಂತ ನಾವು ಇದು ಮಾಡ್ತೀವಿ. ನಂಬಿಕೆ ಅದಕ್ಕಿಂತ ದೊಡ್ಡ ಪವಾಡಗಳನ್ನು ಮಾಡಿದ್ರು ದೇವರು. ಇಲ್ಲಿ ನಮಗನ್ನ ನಾವೀಗ ನಾವೇನಾಗ್ಬಿಟ್ಟಿದ್ದೀವಿ ಅಂತಂದ್ರೆ ಆಧುನಿಕತೆಯ ಹೆಸರಿನಲ್ಲಿ ಅಧಪತನಕ್ಕೆ ಹೋಗ್ತಾ ಇದ್ದೀವಿ. ನನ್ನನ್ನು ಸೇರಿಸಿ ಆಧುನಿಕತೆ ಅಂತ ನಾವು ಏನು ಮುಂದುವರಿತಾ ಇದ್ದೀವಲ್ಲ, ಅದು ಅಧಪತನಕ್ಕೆ ಹೋಗ್ತಾ ಇದ್ದೀವಿ. ನಮಗೆ ಗೊತ್ತೇ ಇಲ್ಲ, ಅದು ಹೋಗ್ಬಿಟ್ಟಿದ್ದೀವಿ ಈಗಾಗಲೇ, ನಮಗೆ ಗೊತ್ತಿಲ್ಲ, ನಾವು ಮೇಲೆ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಆವಾಗ ಹಾಗಾಗಿರಲಿಲ್ಲ. ಆವಾಗ ಒಂಥರ ಇದಾಗ್ತಿತ್ತು. ಅಂದ್ರೆ ಉದಾಹರಣೆಗೆ ಕೊಡಬೇಕು ಅಂತಂದರೆ, ಆ ತಾಯಿ ಆಳ್ವರ ಕಡಿಮೆ ಇಲ್ಲಿ ಅವ್ರ ಮೇಲೆ ಅವ್ರಿಗೇನು ಅಕ್ಷರ ಜ್ಞಾನಗಳು ಇದ್ದವರೇ ಅಲ್ಲ, ಅವರು ಹೊರಗಡೆ 4 ಜನರ ಜೊತೆಗೆ ಇದು ಮಾಡಿದವರೇ ಅಲ್ಲ. ಆವಾಗ ಆಳು ಬಂದು ಹೀಗೆ ಸುಮ್ಮನೆ ಖುಷಿಯಾಗಿ ಆವಾಗ ಏನು ಮಾಡ್ತಿದ್ರು, ಗದ್ದೆ ಬಿತ್ತನೆ ಇದು ಮಾಡೋದು ಅದು ಮಾಡ್ತಿದ್ರಲ್ಲ. ಅವರೆಲ್ಲರೂ ನಮ್ಮ ಮನೆ ದೊಡ್ಡ ಮನೆಯಾಗಿತ್ತು ಆವಾಗ, 1-2 ಜನ. ಈಗ ಮಾತ್ರ ಆವಾಗ ಹಂಗಿಲ್ಲ, 50, 100, 200, 300 ಕಟ್ಟಲೆ ಜನ ಮನೆಯ ದೊಡ್ಡಕ್ಕಿತ್ತು ಅವಾಗ. ಎಲ್ಲರೂ ಒಟ್ಟಿಗೆ ಇದ್ರು, ಒಬ್ಬ ಯಜಮಾನ. ಈಗ ಹಾಗಲ್ಲ, 2 ಜನ ಇದ್ದ ಮಕ್ಕಳು ಮನೆಗಿರಲ್ಲ, ಪರಿಸ್ಥಿತಿ ಹಾಗಾಗಿದೆ. ಆವಾಗ ಅವರೆಲ್ಲ ಒಟ್ಟಾಗಿ ಈ ಯುಗಾದಿ ಬೆಳಿಗ್ಗೆ ಬಿತ್ತನೆ ಗದ್ದೆ ಅಂತ ಮಾಡ್ಕೊಂಡು ಅದನ್ನ ಹಾಳಿ ಕಡಿತಿದ್ರು, ಒಣಗದ್ದೆ ಇದು ಮಾಡ್ಕೊಂಡು. ಒಂದು 15-20 ಜನ ಹಾಳಿ ಕಡಿತಾ ಇರ್ಬೇಕಾದ್ರೆ ಮನೆಯವರು ಅವ್ರು ಕರ್ಕೊಂಡು ಸುಮ್ಮನೆ ಖುಷಿಯಾಗಿ ನಾವೆಲ್ಲ ಮಾಡ್ತೀವಲ್ಲ, ಹಾಡೆ ಮಾಡ್ತೀವಲ್ಲ. ಹಿಂದಿನ ಇವರು ಅವ್ರ ಹಳೆ ಜಾಸ್ತಿ ಆಗಿತ್ತು. ಅಲ್ಲಿ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡ್ತೀವಿ. ಆವಾಗ ಯೋಚನೆ ಮಾಡುವ ಮಾತಾಡಿಲ್ಲ, ಒಟ್ಟು ಏನು ಬಂತ ಅದನ್ನ ಮಾತಾಡ್ಬಿಡ. ಆ ರೀತಿ ಮಾತಾಡ್ಕೊಂತ ಹಾಳಿ ಕಳಿತಿರ್ಬೇಕಾದ್ರೆ ಮರ ಇಷ್ಟೆಲ್ಲ ದೈವ ದೇವರುಗಳೆಲ್ಲ ಇದ್ದಾವೆ. ಇಂಥದ್ದೆಲ್ಲ ಒಂದು ಮಳೆ ಕರ್ಸಿರಾಗಿತ್ತು. ಹೀಗೆ ಸುಮ್ಮನೆ ಇದು ಖುಷಿಯಾಗಿ ನಾವು ಹಾಳಿ ಕಳಿತಿರ್ಬೇಕಾದ್ರೆ ನಮ್ದು ಮಳೆ ಬಂದಿಲ್ಲ, ಬರೀ ಯಾವ್ದಾದ್ರು ಕ್ಲಿಯರ್ಕೊಂಡ್ಬಿಟ್ರು ಅಂತಾರೆ. ಅದು ಬೇಕು ಅಂತ ಅಲ್ಲ, ಯಾವ ಮಳೆ ಬಂದೈತೆ ಬೇಕು ಅಂತ ಅಲ್ಲ, ಸುಮ್ಮನೆ ಒಂದು ಅವರು ಮಾತಾಡ್ತಿರ್ಬೇಕು ಹಳೆ ಮಾಡಿದ್ದು. ಆವಾಗ ಇವರು ಹಾಳಿ ಕಡಿತಿದ್ದಾರೆ. ಅವರು ನಮ್ಮ ಅಪ್ಪಾಜಿಯ ಸೋದರ ಮಾವ ಹಾಳಿ ಕಡಿತಿರ್ಬೇಕಾದ್ರೆ ಇವ್ರು ಎತ್ಕೊಂಡು ಮಳೆ ಬೇಕಾದ್ರೂ ನಿಮಗೆ, ಓಹೋ ನೀವು ಮಳೆ ಕಷ್ಟ ಬಂದ್ಬಿಟ್ಟ. ದೇವ್ರ ಆಳ್ಮೆ ಅಂತ ಗೊತ್ತಿಲ್ಲ ಅವರಿಗೆ, ಆಳ್ ಬರ್ಬೇಕಾದ್ರೆ ಗೊತ್ತಾಗ್ತಿಲ್ಲ. ಸುಮ್ಮನೆ ಹಗ್ಗ ಪೂಜೆ ಮಾಡ್ತಿದ್ದೆ, ಕೈ ಮುಗಿದ್ಕೊಂಡು ಸುಮ್ಮನೆ ನೋಡಿ ದೇವ್ರ ಬಂದ ಅಂತ ಗೊತ್ತಾಗ್ತಿದೆ ಅಲ್ಲ. ನಾರ್ಮಲ್ ಒಬ್ಬ ಮನುಷ್ಯ ಹೇಗೆ ಇದು ಮಾಡ್ತಾನೆ ಆ ರೀತಿ ಮಾಡ್ತಾ ಇದ್ದ. ಓ ಮಳೆ ಕೊಡೋ ಮೊದಲು ಮಳೆ ಕಷ್ಟ ಇಲ್ಲ ನೋಡೋಣ, ನಿಜಕ್ಕೂ ಬೇಕಾ, ಹೌದಾ ನೋಡೋಣ ಮಳೆ ಕಷ್ಟ ನೋಡೋಣ ಅಂತ ಹೇಳಿದ್ರೆ ದೇವ್ರು ಇಳಿದೋಗಿದ್ದು ಗೊತ್ತಿಲ್ಲ, ಬಂದಿದ್ದು ಗೊತ್ತಿಲ್ಲ, ಇಳಿದೋಗಿದ್ದು ಗೊತ್ತಿಲ್ಲ. ಕೇವಲ ಅರ್ಧ ಗಂಟೆ ಒಳಗೆ ಮಳೆ ಬಂದಿದ್ದು ಅಂದರೆ ಅದು ಎಲ್ಲಿತ್ತು, ಗುಡುಗು ಸಿಡ್ಲು ಆ ಮೋಡ ಎಲ್ಲಿತ್ತು ನನಗೆ ಗೊತ್ತಾಗಲ್ಲ, ನಮಗೆ ಗೊತ್ತಾಗಲ್ಲ. ಧಾರಾಕಾರದ ಮಳೆ ಅಂದರೆ ಹಾಳಿಗಳಿಗೆಲ್ಲ ಉಳಿಬಿದ್ದಕ್ಕೆ ನಾವು ಯುಗಾದಿ ಟೈಮ್ನಲ್ಲಿ ಈ ಗೋರ್ ಬ್ಯಾಸಿಗೆಯಲ್ಲಿ ಇದಾಗಿರ್ತಕ್ಕಂಥ ಇದು ಅಂಥವು ಬೇಕಾದಷ್ಟು ಉದಾಹರಣೆಗಳಿದ್ದಾವೆ. ಸುಳೂರು ಸಾವುಕಾರ ಅಂತ ನಿಮಗೂ ಕೇಳಿರ್ಬೇಕು, ಭಾಳ ಸುಟ್ಟಿ ಸಾವುಕಾರ ಅವ ಸುಳೂರಿನಲ್ಲಿ, 10 ಕೋಟ್ಯಾಧಿಪತಿ.
ಅವ್ರು ಹೇಳ್ಯಾರು. ಅವರು ಹಂಗೆ ಈ ಚರಿತ್ರೆಗಳು ಅವರೆಲ್ಲ ಹಳೆಯರಲ್ಲ, ಅವರೆಲ್ಲ ಈ ಅದೇ ಮನೆ ಗಂಗಾಪುರ ಚಮಸನ ದೊಡ್ಡ ಶ್ರೀಮಂತ ಅವ್ರು. ನಾವು ಸರಿ ಇದಕ್ಕೋಗಿದ್ವಿ. ಆ ಕಡೆಗೆ ಅವರು ಕಿಪ್ಳಿಯ ವಿಷಯ ಬಹಳ ದೊಡ್ಡದು. ನಮ್ಮ ಹತ್ರ ಹೇಳಕ್ಕೆ ನಮ್ಮ ಬಾಯಿ ಹೇಳೋದು ಸಾಕಾಗಲ್ಲ. ಅಂತ ಶಕ್ತಿ ದೇವತೆಗಳು ಅಂತ ಇದು ಮಾಡಿದ್ರು. ಅಂಥದ್ದೊಂದು ಇದು ನಡೆದಿರ್ತಕ್ಕಂಥ ಇದು ಕಡೆಗೆ ನಮ್ಮ ಅಪ್ಪಾಜಿ ಮೇಲೆ ಬರೋ ಕಡಿತು ಬಂದು ಅದೇ ಅಂತ ಬೇಕಾದ್ರೆ ಪವಾಡಗಳು ನಡೆದು. ಆ ಪವಾಡಗಳನ್ನೆಲ್ಲ ಹೇಳಕ್ಕೆ ನನ್ನ ಹತ್ರ ಆಗಲ್ಲ. ನಾನು ಬಹುಶಃ ಭಾಳ ಚಿಕ್ಕವನು. ಅವಳು ಇತಿಹಾಸವನ್ನು ಹೇಳಕ್ಕೂ ನಾನು ಭಾಳ ಚಿಕ್ಕವನು. ನಾನು ಭಾಳ ದೊಡ್ಡ ಉಡಾಪಿ. ನಾನೇನು ಒಳ್ಳೆಯವನಲ್ಲ. ನಾನು ಭಾಳ ಹುಚ್ಚಿ ಆಗಿ ಹೋಗ್ಬಿಟ್ಟಿದ್ದೆ ಒಂದೊಂದು ಕಾಲದಲ್ಲಿ. ದೊಡ್ಡ ಎಲ್ಲರೂ ಬಹುಶಃ ಅದು ಏನಂದರೆ ಅಷ್ಟು ನಾನು ಪೊಕ್ಕಾಗುವ ನನ್ನಲ್ಲಿ ಒಂದು ಕಪ್ಪು ಚಿಕ್ಕಿ ಆ ಕಪ್ಪು ಆಗ ಕೆಳಕ ಕಪ್ಪು ಚಿಕ್ಕಿ ಥರ ಆ ಕೆಲಸ ಮಾಡುವ ಒಂದು ಕಪ್ಪು ಚಿಕ್ಕಿಯನ್ನು ತಾಯಿ ನನ್ನ ಮೈ ಮೇಲೆ ಇರಲಿಲ್ಲ. ನನ್ನ ಹೆಸರಿಗೆ ಒಂದು ಕಪ್ಪು ಚಿಕ್ಕಿನೂ ಬರೋಕ್ಕೆ ಬರಲಿಲ್ಲ. ತಾಯಿ ಹೇಗೆ ಅಂತ ನನಗೂ ಗೊತ್ತಿಲ್ಲ. ಈ 30 ವರ್ಷದ ಈಚೆಗೆ 30 ವರ್ಷ 95 ಈಚೆಗೆ ಒಂದು 30 ವರ್ಷದ ಹಿಂದಕ್ಕೆ ನಾನು ಭಾಳ ಪಕ್ಕ ಹೋಗ್ಬಿಟ್ಟಿದ್ದೆ. 10 ಪಕ್ಕು. ನಾನು ಮಾಡಿದವ್ರು ವ್ಯವಹಾರವೇ ಗೊತ್ತಿಲ್ಲ. ನಿಮ್ಮ ಪುಟಗಳಿಗೆಲ್ಲ ಗೊತ್ತು. ಪುಟಗಳು ನಮ್ಮ ಕಂಪ್ನಿ ಸೇರ್ಕೊಂಡು ನಮ್ಮ ಕಂಪ್ನಿ ಒಳಗೆ ಇದು ಮಾಡ್ಕೊಂಡಿರ್ತೀವಿ. ಅವೆಲ್ಲ ಒಂದು ಇದರೊಳಗೆ 10 ಪಕ್ಕು 10 ಪಕ್ಕು. ಯಾರು ಬುದ್ಧಿ ಹೇಳಿದ್ರೆ ಜೊತೆಗೆ ನಟನೆ ಮಾಡ್ತಿರಲಿಲ್ಲ. ನೀವೇನಾದ್ರು ಪೂಜೆಗೆ ಬಂದುಬಿಟ್ರೆ ನನ್ನನ್ನು ಎಲ್ಲೋ ಆನ್ಲೈನೋ ಹುಲ್ಲಂಬದಾಗೆಲ್ಲ ಹುಡುಕ್ಬೇಕಾಗಿತ್ತು. ನಾನು ಪೂಜೆಗೆ ಬಂದ್ರಿಗೂ ಜೋರು ಮಾಡಿದ್ದೆ. ಎಷ್ಟೋ ಜನಕ್ಕಿದೆ ನಿಮಗೆ ಸರಿಯಿಲ್ಲ ಅಂದರೆ ನೀವು ಇದರಲ್ಲೂ ಅದನ್ನೆಲ್ಲ ನಂಬ್ಕೊಂಡು ಮಾಡ್ಕೊಂಡು ಹೋಗ್ತಾರೆ. ಪೂಜೆ ಪುರಸ್ಕಾರ ಚೇಂಜ್ ಮಾಡ್ಕೊಂಡು ಹೋಗ್ತಾರೆ. ಹುಚ್ಚ ನಿಮಗೆ ಅಂತ ನಾನು ಕೇಳಿದ್ದು ಎಷ್ಟೋ ಜನರಿಗೆ. ಕಡೆಗೆ ಅದು ಹ್ಯಾಂಗೆ ಈಗ ಇಲ್ಲಿ ಬಂದ ನನಗೂ ಅದು ಗೊತ್ತಿಲ್ಲ. ಹೇಗೆ ಬಂದರೆ ಕೇಳಿದ್ರೆ ನನಗೆ ಕಷ್ಟವಾದ ಒಂದು ಉದಾಹರಣೆ ಕೊಡೋಕ್ಕೆ ಕಷ್ಟ ಕೊಡೋಕೆ ಆಗಲ್ಲ, ಕೊಡೋಕೆ ಬರಲ್ಲ. ನನ್ನ ಬದುಕು ಆ ರೀತಿಯ ಇದಾಗಿತ್ತು. ಇದು ಮಾಡ್ಕೊಂಡು ಹೋಗ್ತಿದ್ವಿ. ಹಾಗಿತ್ತು ಈಗಲೂ ನಾನು ಯಾರನ್ನು ನಂಬಿ ಅಂತ ಹೇಳಲ್ಲ. ಯಾರನ್ನು ನಾನು ಇದು ಮಾಡ್ತೀನಿ ನೀವು ಇದು ಮಾಡಿ ಅಂತ ಒಪ್ಪಲ್ಲ. ಕೇಳ್ಕೊಂಡು ಬಂದವರಿಗೆ ಒಂದು ಭರವಸೆ ಕೊಡಬಲ್ಲೆ, ತಾಯಿಯನ್ನು ನಂಬಿ ಒಳ್ಳೇದಾಗ್ತೈತಿ. ಒಮ್ಮೆ ನಿಮ್ಗೆ ಒಳ್ಳೇದಾಗಲಿಲ್ಲ ಅಂತಂದರೆ ನೀವು ಕೂಗಿದ್ದೆ ಸಾಲ ಅಂತ ಹೇಳ್ಬಿಡ್ತೀನಿ ನಾನು. ನಿಮಗೆ ನಿಮ್ಮ ಕೆಲಸ ನ್ಯಾಯಯುತವಾಗಿರಬೇಕು, ಪ್ರಾಮಾಣಿಕವಾಗಿರಬೇಕು, ನ್ಯಾಯಯುತವಾಗಿರಬೇಕು. ಕಿಪ್ಳಿ ಅನ್ನೋದು ಅನ್ಯಾಯಕ್ಕೆ ಒಂದು 7 ಕಾಲದಷ್ಟು ಜಾಗ ಕೊಡಲ್ಲ. ಈ ಕಿಪ್ಳಿ ಇತಿಹಾಸವೇ ಆಗಿದೆ. ಈಗ ನಮ್ಮ ಸಿಂಗದೂರು ರಾಮಾಯಣಕ್ಕೆ ಚೆನ್ನಾಗಿ ಗೊತ್ತಿಲ್ಲ ಈ ವಿಚಾರ. ಅವ್ರು ಪದೇ ಹೇಳ್ತಾರೆ. ನಿನಗೂ ಮೊನ್ನೆಗಳು ಬಂದಿರಲ್ಲ. ಅವರು ಕಿಪ್ಳಿ ಮೊದಲು ಸಿಂಗಂದೂರು 2ನೇದು ಅಂತ ಹೇಳ್ತಾರೆ. ಅದ್ಮೇಲೆ ಕಿಪ್ಳಿ ಹೋಗಿ ಕೈ ಹಾಕ್ಬೇಕಾದ್ರೆ ಹಾಗೆಲ್ಲ ಕೈ ಹೋಗ್ಬೇಡಿ, ಬಾಕಿ ಕಡೆ ಕೈ ಹಾಕ್ಬೇಡಿ, ಮಂಚನ ತಕ್ಕೊಬಿಡ್ತೀನಿ ಅಂತ ಹೇಳ್ತಾರೆ. ಈಗ ಸಿಂಗಂದೂರು ರಾಮಾಯಣದನ್ನೇ ಹೇಳ್ತಾರೆ. ಮೊದಲನೇ ಇದನ್ನು ಕೊಡ್ತಾರೆ. ಅಲ್ಲಿ ಮತ್ತೊಂದೇನಂದ್ರೆ ವಿಶೇಷತೆ ಇದೆ. ಕಿಪ್ಳಿಗೆ ಪರ್ಯಾಯವಾದ ಮತ್ತೊಂದು ಶಕ್ತಿಯನ್ನು ನಾನು ಇಲ್ಲಿವರೆಗೂ ಇದು ಮಾಡೋಕ್ಕಾಗಲೇ ಇಲ್ಲ. ನನಗೆ ಸಿಕ್ಕಿಲ್ಲ. ಅದರಲ್ಲಿ ಎಲ್ಲ ಕಡೆಗೆ ಎಲ್ಲ ಕಡೆಗೆ ಈ ಕಿಪ್ಳಿಗೆ ಪರ್ಯಾಯವಾದ ಶಕ್ತಿಯನ್ನು ನಾನು ಇಲ್ಲಿ ಕಾಣಲೇ ಇಲ್ಲ. ಯಾಕೆಂದ್ರೆ ಹೋದಲೆಲ್ಲ ನನಗೆ ಆಗಿ ಸಿಕ್ಕಿದ್ದೇನೋ. ನೀ ಕಿಪ್ಳಿ ಬಗ್ಗೆ ನನ್ನ ಮತ್ತೆ ಕೇಳಬೇಡ, ನಿಂಗೆ ಒಳ್ಳೇದಾಗಬೇಕಾ ಹೋಗಿ ಅಲ್ಲಿ ಕೂಗು ಅಲ್ಲಿ ಕೂಗು. ಬೇರೆ ಕಡೆ ನೀನು ಮತ್ತೆ ಹೋಗಕ್ಕೆ ಹೋಗಬೇಡ, ನೀನು ಏನು ಮಾಡೋಕ್ಕಾಗಲ್ಲ ಅಂತ. ಎಲ್ಲ ದೊಡ್ಡ ದೇವಸ್ಥಾನ ದೊಡ್ಡ ಜ್ಯೋತಿಷಿಗಳು ಎಲ್ಲರೂ ಹೇಳಿದ್ದು ಎಲ್ಲರೂ ಕೊಟ್ಟು ಆಸೆ ನನಗೆ ನಿನ್ನೆ ಪರ್ಯಾಯವಾದ ಇದು ಸಿಕ್ಕಲಿಲ್ಲ. ಅದು ಸತ್ಯವಾಗ ಸುಳ್ಳು ನಾನು ಇದು ಮಾಡ್ಕೊಂಡು ಹೋಗ್ತೀನಿ. ಯಾಕೆ ಹೋಗ್ತಾ ಇದ್ದೀನಿ ಅಂತಂದರೆ ಅನಿವಾರ್ಯ ನನಗೆ. ಹೌದು. ಈಗ 30, 35 ತನಕ 40 ತನಕ ನಾವು ಬೇರೆ ಬೇರೆ ಯೋಚನೆ ಮಾಡ್ಕೊಂಡು ಹೋಗ್ಬೋದು. ಬೇರೆ ದಾರಿ ಇದೆ, ಬೇರೆ ದಾರಿಯಲ್ಲಿ ಕೂತ್ಕೊಂಡು ಹೋಗ್ಬೋದು, ಬೇರೆ ದಾರಿಯ ವ್ಯವಸ್ಥೆ ಇದೆ ಅಂತ ಕಡೆ ಮಾಡ್ಕೊಂಡು ಹೋಗ್ಬೋದು. ಈಗ ನನ್ನದು ಹಾಗಲ್ಲ. ಆ ರೂಟಿನಲ್ಲಿ ಸುಮಾರು 90% 90 ಭಾಗ ಮುಂದೆ ಬಂದ್ಬಿಟ್ಟಿದ್ದೀನಿ. ಹಿಂದಿ ತಿರುಗಿ ನೋಡೋಕ್ಕೆ ಬರಲ್ಲ. ಯಾಕಂದ್ರೆ 90% ಹಿಂದೆ ಹೋಗ್ಬೇಕು ನಾನು ಹೋಗೋದಾರೆ. ನನಗೆ ಬಹುಶಃ ನನ್ನ ಗುರಿ ಸಾಧಿಸ್ತೀನೋ ಬಿಡ್ತೀನೋ ನನಗೇನೋ 10% ಇರೋದು. ನನಗೆ ಗೊತ್ತಾಯ್ತು. ನನಗೆ ಸಿಕ್ಕಿ ಇರೋದಕ್ಕೆ 10%, 100%ಗೆ 90% ಹೋಗ್ಬಿಡ್ತೀನಿ ಆ ದಾರಿಯಲ್ಲಿ. ಮುಕ್ಕಾಲು ಭಾಗ ಜಾಸ್ತಿ ದಾಟಿ ಹೋಗ್ಬಿಡ್ತೀನಿ. ತಿರುಗಿ ನೋಡಿದ್ರೆ ಆ 90% ಹಿಂದೆ ತಿರುಗಿ ಬರೋಕ್ಕಾಗಲ್ಲ. ಬರುವ ಸ್ಥಿತಿಯಲ್ಲಿ ನಾನೆಲ್ಲ ಬರೋಕ್ಕಾಗಲ್ಲ. ಹಾಗಾಗಿ 10% ಆ ಗುರಿ ಮುಟ್ಬೇಕು. ಅದು ನನ್ನ ಬದುಕನ್ನು ಇದು ಮಾಡಬೇಕು.
ಅಂತ ಹೋಗ್ತಾ ಇದ್ದೀನಿ ನಾನು ಆ ಇದರಲ್ಲಿ ಅನಿವಾರ್ಯ. ಅನಿವಾರ್ಯ. ಇದರಲ್ಲಿ ನನ್ನದೇನು ಒಂದು ಯೋಚನೆ ಮಾಡ್ತಾ ಇದು ಮಾಡೋದು ಅವಾಗ ಅದು ನನಗೆ ನನ್ನ ಬದುಕಿನ ಇದು ಅದು ಅವೆಲ್ಲ ಹೇಳೋದು ಭಾಳ ದೊಡ್ಡ ಕಥೆ ಮತ್ತು ಅದು ಹಲವು ಮುಖದಲ್ಲಿ ಮಾಡ್ಕೊಂಡು ಹೋಗ್ಬೋದು. ನಾನೀಗ ಊಟ ಮಾಡ್ತೀನಿ ತಿಳಿ ದೇವ್ರ ಶಕ್ತಿಯಿಂದ ಅಂತ ಹೇಳ್ಕೊಂಡು ನನ್ನ ಭಾವನೆ ನನ್ನ ಇದು ಮಾಡ್ಕೊಂಡು ಹೋಗ್ತೀನಿ. ಹಾಗೆ ಅದನ್ನ ನಿನ್ನೆ ಹತ್ರ ಹೇಳಕ್ಕೆ ಬರೋಲ್ಲ. ಅಡುಗೆ ಮಾಡ್ಕೊಂಡಿದ್ದಾರೆ, ಅಕ್ಕಿ ಮನೆಯಲ್ಲಿದೆ, ಅದಿರಬೇಕಾದ್ರೆ ಇವರು ದೇವ್ರ ಜಯಂತಿಯಲ್ಲಿ ಇವರು ಅಡುಗೆ ಮಾಡ್ಕೊಂಡು ಇವರು ಊಟ ಮಾಡ್ತಾರೆ. ದೇವ್ರ ದೇವಿದೆ ಅಲ್ಲಿ ಹತ್ರ ವಾಸ್ತವ್ಯ ಜನರು ನೋಡೋದು ಕಣ್ಣಿಗೆ ಅದೇ ಚೆನ್ನಾಗಿ ಕಾಣುತ್ತೆ. ಅದು ನನ್ನ ಭಾವನೆ ಅಲ್ಲ. ನಾನು ಊಟ ಮಾಡುವ ಅಕ್ಕಿ ಯಾವುದು ತಾಯಿ ಬಂದು ಮಾಡಬೇಕು, ತಾಯಿ ಕೊಟ್ಟಿರೋ ಭಿಕ್ಷೆ ಅದನ್ನ ತಗೊಂಡು ಅಡುಗೆ ಮಾಡೋಕ್ಕೆ ಶಕ್ತಿ ಕೊಟ್ಟರೆ ಯಾರು 75 ವರ್ಷ ಒಂದು ಅದನ್ನ ಮಕ್ಕಳು ಊಟ ಮಾಡ್ತೀವಿ, ಮಕ್ಕಳು ಹೋಗ್ತೀವಿ. ನಮ್ಮದಾದ್ರೂ ಒಂದು ರೂಪಕ್ಕೆ ಹೋಗ್ತಾ ಇರ್ತೀವಿ. ನಮ್ಮ ಇದದು ಅದಕ್ಕೆ ನಾವು ಏನು ಇದು ಮಾಡ್ತೀವಿ ಅಂದರೆ ತಾಯಿ ಕೊಟ್ಟಿದ್ದೀವಿ ಅಂತ ಕಡೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ 70-80 ಪೈಸೆ ಆ ಸಂಬಳ ಇರಬೇಕಾದ್ರೆ ಒಂದು ದಿವಸಕ್ಕೆ 500 ರೂಪಾಯಿ ದುಡ್ದು ನಾನು 50 ಜನ ಕೈ ಕೆಳಗಡೆ ಕೆಲಸ ಮಾಡ್ತಾಯಿದ್ರು. ಆದರೂ ಹೊಟ್ಟೆ ತುಂಬ ಊಟ ಮಾಡಲಿಲ್ಲ ನಾವು. ಹೊಟ್ಟೆ ತುಂಬ ಊಟ ಮಾಡಿ ಮೈ ತುಂಬ ಬಟ್ಟೆ ಹಾಕಿ ಇದು ಮಾಡಲಿಲ್ಲ. ಆವಾಗ ಅಹಂಕಾರ ಇತ್ತು ನನಗೆ. ನಾನು ದುಡಿತೀನಿ ದಿವಸಕ್ಕೆ 500 ರೂಪಾಯಿ ದುಡಿಬಲ್ಲೆ. ಒಂದು ಸಾರಿ ಚಪ್ಪಾಳೆ ಹೊಡೆದು 50 ಜನ ನನ್ನ ದುಡಿ ಬರ್ತಾರೆ. 50 ಅಲ್ಲ 500 ಜನ ಈ ಕ್ಷಣಕ್ಕೆ ಕೊಯ್ದಾಳೆ, ತಾಯಿ ಕೊಟ್ಟಿದ್ದಾಳೆ, ಅದು ಪ್ರಶ್ನೆ ಬೇರೆ. ಆ ರೀತಿ ಅಹಂಕಾರ ಇತ್ತು. ಆಮೇಲೆ ಕೆಲಸ ಮಾಡೋಕ್ಕೆ ಆಗೋಲ್ಲ, ಕೆಲಸ ಮಾಡ್ಬೋದು ಬಿಟ್ಟು ಹಾಕೊಂಡು ಬರೀ ಅವು ಪೂಜೆ ಮಾಡ್ತಿದ್ರಲ್ಲ ಅಂತ ಹೇಳಿದ್ನಲ್ಲ. ಪೂಜೆ ಮಾಡೋದು ಯಾವಾಗಲೋ ಒಂದು ಸರ್ತಿ ಯಾರೋ ಪುಣ್ಯಾತ್ಮ ಬಂದು ಪೂಜೆ ಮಾಡೋಕ್ಕೆ ಬರಲಿ ಅಂತ ಕರ್ಕೊಂಡ್ಬಂದು ಪೂಜೆ ಮಾಡಿಸ್ಬೇಕಾಗಿತ್ತು. ಆ ರೀತಿಯ ಅಂಶ ಆಗಿತ್ತು. ಕಡೆಗೆ ಆ ಪೂಜೆಯನ್ನೇ ಮಾಡ್ಕೊಂಡು ಪೂಜೆಯನ್ನು ಮಾಡ್ಕೊಂಡು ಹೊರಟ ಮೇಲೆ ಅದನ್ನೆಲ್ಲ ಅಡಿಪಟ್ಟಿನೆಲ್ಲ ಬಿಟ್ಟ ಮೇಲೆ ತಾಯಿ ನನ್ನ ಸುಖವಾಗಿತ್ತು. ಆರಾಮಾಗಿ ಊಟ ಮಾಡಲಿಕ್ಕೆ ತಂದಿಲ್ಲ, ಉಡ್ಲಿಕ್ಕೆ ತಂದಿಲ್ಲ, ಖರ್ಚಿಗೆ ತಂದಿಲ್ಲ. ಯಾವುದೋ ಮುಖದಲ್ಲಿ ಯಾವುದೋ ಏನಂತ ಕೇಳಿ ನೀವು ಬಂದೆ 10 ರೂಪಾಯಿ ದುಡ್ಡು ಕೊಟ್ಟೆ, ಹಣ ಖರ್ಚು ಮಾಡ್ಕೊಳ್ಳಿ ಅಂತ ಕೊಡ್ತೀನಿ. ಅದನ್ನ ನನ್ನ ಈ ಕಾಸು ನೀ ಬಂದೆ ಪೂಜೆಗೆ ಬಂದೆ, ಒಂದು ಮುಟ್ಲಿಕ್ಕೆ ತಂದು ಹಾಕಲಿ. ನಮ್ಮಿಬ್ಬರು ಹಣ ತಂದು ಅವತ್ತಿನ ದಿವಸ ಈ ವಾಸ್ತವ್ಯ ಹೇಳ್ಬೇಕಂದ್ರೆ ಉಡುವ ಬಟ್ಟೆಯಲ್ಲಿದ್ದಾವಲ್ಲ ನಾವು ಕೊಂಡು ಹುಟ್ಟವಲ್ಲ, ನಾ ಹಾಕಿಸ್ತಲ್ಲ ಬಟ್ಟೆಯಲ್ಲಿ ಇದ್ದಾವಲ್ಲ ನಾವು ಕೊಂಡವಲ್ಲ. ಅವು ತಾಯಿ ಭಕ್ತಿ ತಂದು ಕೊಡ್ತೀವಿ. ಅದು ನನ್ನ ಇದು ಆರಾಮಾಗಿದ್ದೀವಿ. ಇದು ದೇವ್ರು ಕೊಟ್ಟಿದ್ದು. ಅದು ಅವಾಗ ನಾವು ದುಡಿದಿದ್ದು ನನಗೆ ಏನೂ ಸಿಗಲೇ ಇಲ್ಲ. ಅದರಲ್ಲಿ ಈಗ ದುಡಿದೀವಲ್ಲ, ಇದರಲ್ಲಿ ತಾಯಿ ಏನೋ ಅನುಗ್ರಹಿಸಿದ್ದಾರೆ. ಇವಾಗ ನೀವು ಪೂಜೆ ಮಾಡ್ತಿದ್ದೀರಲ್ಲ, ನಿಮಗೆ ಮೊದಲು ನಿಮ್ಮ ತಂದೆಯವ್ರ ಪೂಜೆ ಮಾಡ್ತಾರೆ? ಹೌದು, ನಮ್ಮ ತಂದೆಯವ್ರ ಪೂಜೆ ಮಾಡ್ತಿದ್ರು. ಇವಾಗ ನಿಮ್ಮ ನಂತರ ಅದು ಅವ್ರ ತೀರ್ಮಾನ, ನೀವು ತೀರ್ಮಾನ ಕೊಡೋಕ್ಕೆ ಬರಲ್ಲ. ಯಾಕೆ ಗೊತ್ತಾ, ಇಲ್ಲಿ ನನ್ನ ಅಪೇಕ್ಷೆ ನನ್ನ ಇದು ಯಾವುದು ನಡೆಯೋದೇ ಇಲ್ಲ. ಹಲವು ಇದನ್ನು ಉದಾಹರಣೆಗಳನ್ನು ಕೊಡಬಲ್ಲೆ. ನನ್ನ ಅಪೇಕ್ಷೆ ಏನೂ ನಡೆಯೋದಿಲ್ಲ. ಏನು ನಡೀಬೇಕಾದ್ರೂ ಅವಳ ಅಪೇಕ್ಷೆ. ಅದು ಏನು ಮಾಡ್ತಾಳೆ, ಏನು ಹೇಳ್ತಾಳೆ ಅಂತ ನನಗೆ ಗೊತ್ತಾಗಲ್ಲ. ಅದು ಒಳ್ಳೆ ಬಿಡಿ ಯಾಕೆ ಅಂತಂದರೆ, ಈ ನಮ್ಮ ಪುರೋಹಿತರು ಚಕ್ರಮಾನ ಭಟ್ರು ಮನೆಯಲ್ಲಿ ಪೂಜೆ ಮಾಡ್ತಾಯಿದ್ರಲ್ಲ, ಅವ್ರ ಹತ್ರ 1 ಲಕ್ಷ ರೂಪಾಯಿ ಕೊಡ್ತೀನಿ ಒಳಗೊಂಚೆ ಹೋಗಿ ಅಂತಂದರೆ ಆ ಗರ್ಭಗುಡಿ ಒಳಗೆ ಕಾಲಿಡೋದು. ಕಿಪ್ಪಿಳಿದ ಕಾಲಿಡೋದು. ನಾನು ಕೈ ಮುಗಿತೀನಿ, ಹೊರಗಡೆ ಬೇಕಾದ್ರೆ ಏನು ಬೇಕಾದ್ರೂ ಮಾಡ್ತೀನಿ. ಇಲ್ಲಿ ಬಂದರೆ ಒಬ್ಬರು ಅವ್ರು ಬಾಕಿ ಕಡೆ ಒಬ್ಬರು ಪುರೋಹಿತರು. ಈ ಕಿಪ್ಪಿಳಿ ಬಂದ ಕೂಡ ಪುರೋಹಿತರಾಗಿರೋದು. ಅವರು ಕಿಪ್ಪಿಳಿ ತಾಯಿ ಸೇವಕರಾಗಿರ್ತಾರೆ. ಹಾಗಾಗಿ ನಾನು ಇದನ್ನು ಯಾಕಾಗಿ ಹೇಳ್ತಾ ಇದ್ದೀನಿ ಅಂದರೆ, ನಾನು ತೀರ್ಮಾನ ಕೊಡೋಕೆ ಬರಲ್ಲ ಅಂತ ಹೇಳ್ಕೊಂಡು ದುರ್ಗಾ ಪರಮೇಶ್ವರಿ ಆದಿಶಕ್ತಿ ಸ್ವರೂಪಿ ಅವಳನ್ನು ಪೂಜೆ ಮಾಡೋದು ನನಗೆ ಕಂಡ ದುರ್ಗಾದೇವಿಯ ಇದರಲ್ಲಿ ಆರಾಧನೆ ಇದರಲ್ಲಿ ನಾನು ಕಂಡ ಇದ್ರ ಪ್ರಕಾರ ಬ್ರಾಹ್ಮಣರು ಬಿಟ್ಟರೆ ಬೇರೆ ಯಾವ ಜಾತಿನೂ ಪೂಜೆ ಮಾಡೋಲ್ಲ. ಮಾಡಿ ನಾನು ಕೇಳಲಿಲ್ಲ, ಕಾಣಲಿಲ್ಲ ದುರ್ಗಾ ಪರಮೇಶ್ವರಿನ. ಬಾಕಿ ಯಾವುದಾದ್ರು ಹೆಚ್ಚು ಕಮ್ಮಿ ನಡ್ಕೊಂಡು ಹೋಗ್ತಾ ಇರ್ತೈತಿ. ದುರ್ಗಾ ಪರಮೇಶ್ವರಿ ಬ್ರಾಹ್ಮಣರನ್ನು ಬಿಟ್ಟರೆ ಬೇರೆ ಯಾರೂ ಪೂಜೆ ಮಾಡ್ಕೊಂಡಿದ್ದು ಇದು ಮಾಡಲಿಲ್ಲ. ಈ ಕಿಪ್ಳಿಯಲ್ಲಿ ಹಾಗಲ್ಲ. ನಾನು ಒಬ್ಬ ಈಡಿಗ, ಜೀವನ ಜನಾಂಗದವನು.
ದೇವರ ಜನಾಂಗ ನಮ್ಮ ಪೂಜೆ ಬಿಟ್ಕೊಂಡು ಮತ್ತೊಬ್ಬರ ಪೂಜೆ ಮಾಡೋಕ್ಕೆ ಬಿಡೋಲ್ಲ ನಾವು. ಭಾರಿ ಪ್ರಯತ್ನ ಪಟ್ಟು ಇದು ಮಾಡಿದ್ದಾರೆ ಅದನ್ನು, ಮುಂಚೆನೇ ಇದು ಮಾಡಿದ್ದಾರೆ. ಬ್ರಾಹ್ಮಣರ ಪೂಜೆಗೆ ಹಾಕಿದ್ರು, ಮತ್ತೊಬ್ಬರನ್ನ ಪೂಜೆಗೆ ಹಾಕಿದ್ರು, ಮತ್ತು ಭಾಳ ಕಡೆ ಭಾಳ ಇದು ನೋಡೋದಕ್ಕೆ ಮುಂಚೆ ಒಂದೊಂದು ವಾರ ಪೂಜೆ ಮಾಡಿದ್ರು ಹುಡುಗ. ಎಲ್ಲ ಕಲಿಸಿನಲ್ಲಿ ಹೋಗ್ಕೊಂಡು ಎಂತೆಂಥ ನನಗದು ಗೊತ್ತಿಲ್ಲ, ನಾನು ಹೇಳೋದಿಲ್ಲ. ಯಾಕೆಂದರೆ ಅವರೊಬ್ಬರು ಈಗ ಉಳಿದಿಲ್ಲ. ಅದನ್ನ ಇದು ಮಾಡೋಕ್ಕೂ ನಾನು ಇದನ್ನು ಕೊಡೋಕ್ಕೂ ಆಗಲ್ಲ, ಸಾಕ್ಷಿಯನ್ನು ಕೊಡೋಕ್ಕೂ ಆಗಲ್ಲ. ಹಾಗಾಗಿ ಇಲ್ಲಿ ನನ್ನೊಂದು ಒಪ್ಕೊಂಡು ಹೇಳಿ ಯಾಕೆ ಒಪ್ಕೊಂಡು ಹೇಳೋ ಗೊತ್ತಿಲ್ಲ. ಇದು ಮುಂದೌದು ಯಾರನ್ನು ಒಪ್ಕೊಬೇಕಂತ ಅವಳ ಮನಸ್ಸಿದೆಯೋ ಅನ್ನೋದು ನನಗೆ ಗೊತ್ತಿಲ್ಲ. ಹಾಗಾಗಿ ನಿರ್ಣಯ ಅವಳಿಗೆ, ಏನು ಮಾಡ್ತಾರೆ ಮಾಡಿ. ನೋಡಿದ್ರಿ ಅಲ್ಲ, ಅವ್ರ ಬಾಯಲ್ಲೇ ನೀವು ಕೇಳಿದ್ದೀರಾ ಸಾಕಷ್ಟು ವಿಷಯಗಳನ್ನು. ಇವರೇ ಆ ಅಣ್ಣ ತಂಗಿ ರೇಣುಕಪ್ಪ ಹಾಗೆ ಗೌರಮ್ಮ. ಇವರು ಆ ಕ್ಯಾನ್ಸರ್ ಪೇಷಂಟು ನಾನು ಹೇಳಿದ್ನಲ್ವ, ಅವರೇನೆ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಇವರು ಚೇತರಿಸ್ಕೊಂಡಿದ್ದಾರೆ ಅಂತ. ಸಾಕಷ್ಟು ಆಶ್ಚರ್ಯ ರೀತಿಯಲ್ಲಿ ಇವರು ಇವತ್ತು ಚೇತರಿಕೆನ ಕಂಡಿದ್ದಾರೆ. ಇವತ್ತು ಇವ್ರು ಹೇಳೋ ಪ್ರಕಾರ ನಾವಿವತ್ತು ಬದುಕಿದ್ದೀವಿ, ಇಷ್ಟು ಮಟ್ಟಿಗೆ ನೆಮ್ಮದಿಯಾಗಿ ಆರೋಗ್ಯವಾಗಿ ಇದ್ದೀವಿ ಅಂತ ಅಂದರೆ ಎಲ್ಲ ಚಮತ್ಕಾರ ಮತ್ತು ಎಲ್ಲ ಒಂದು ಪವಾಡಗಳು ಸಲ್ಲಬೇಕಾಗಿರೋದು ಆ ತಾಯಿಗೆ ಮಾತ್ರ. ಆ ತಾಯಿ ಕೃಪೆ ಇದ್ದರೆ ಮಾತ್ರ ನಾವೆಲ್ಲ, ಇಲ್ಲ ಅಂದರೆ ನಾವಿಲ್ಲ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಚಮತ್ಕಾರನ ಸೃಷ್ಟಿ ಮಾಡ್ತಾ ಈ ಮಕ್ಕಳನ್ನು ಸಾಕ್ತಾ ಇರುವಂತಹ ಈ ನನ್ನ ತಾಯಿಗೆ ಅನಂತ ಅನಂತ ನಮಸ್ಕಾರ. ಮೊದಲಿಗೆ ನಾನು ಹೇಳಿದ್ದೀನಿ, ಇಲ್ಲಿ ಬರೋದಾದರೆ ನೀವು ಬೆಳಗ್ಗೆ ಮುಂಚೆ ಮಾತ್ರ ಬರಬೇಕು, 10:30 ಒಳಗಡೆ. ಆ ನಂತರ ಬರೋದಾದರೆ ತಾಯಿಗೆ ಕೈ ಮುಗಿಬೋದು, ಆದರೆ ಪೂಜೆ ಇರೋದಿಲ್ಲ. ಸದ್ಯಕ್ಕೆ ಇಲ್ಲಿ ಊರಿನ ಗ್ರಾಮಸ್ಥರಿಗೆ ಮಾತ್ರ ಪೂಜೆ ಸಲ್ತಾ ಇರೋದ್ರಿಂದ ಬೆಳಗ್ಗೆ ಮುಂಚೆ ಬಂದವರಿಗೆ ಮಾತ್ರ ಪೂಜೆಯ ಅವಕಾಶ ಇರುತ್ತೆ. ಬೆಳಗ್ಗೆ ಮುಂಚೆ ಯಾರೆಲ್ಲ ಬರ್ತೀರಾ ಅವರು 10:30 ಅಥವಾ 10 ಗಂಟೆ ಒಳಗಡೆ ಪ್ಲ್ಯಾನ್ ಮಾಡಿಕೊಂಡು ಬನ್ನಿ, ಈ ತಾಯಿ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತೀನಿ. ನೋಡಿದ್ದೀರಾ, ಖುಷಿಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ತಾಯಿಯ ಕೃಪೆ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಅಥವಾ ಸಂಚಿಕೆನ ನಾನು ಇವತ್ತು ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ನಮ್ಮ ಮಲೆನಾಡಿನ ಗ್ರಾಮಸ್ಥರಿಂದ ಅಥವಾ ನಮ್ಮ ಮಲೆನಾಡಿನ ಜನರಿಂದ ಅನಂತ ಅನಂತ ನಮಸ್ಕಾರಗಳು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ.